ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕಾಫಿ ಕಟ್ಟಿ ನೇರ ಪ್ರಸಾರ. ಇದು ದಿನಪತ್ರಿಕೆಗಳ ಸುದ್ದಿ ಸಮಾಚಾರಗಳನ್ನ ವಿಶ್ಲೇಷಣೆ ಮಾಡುವಂಥದ್ದು. ಮೊದಲಿಗೆ ನಿಮ್ಗೆ ಮುಂಜಾನೆ ಮಾತನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇನೆ. ಮುಂಜಾನೆ ಮಾತು ಏನು? ಕೆಲವರು ಬದುಕಿದ್ದು ಸತ್ತ ಹಾಗೆ ಬದುಕ್ತಾ ಇರ್ತಾರೆ. ಇನ್ ಕೆಲವರು ನಮ್ಮನ್ನ ಅಗಲಿದ್ರು ಸತ್ರು ನಮ್ಮಲ್ಲೇ ಬದುಕಿರ್ತಾರೆ. ಆ ರೀತಿಯ ಒಂದು ಸುಭಾಷಿತ ಇವತ್ತು ನಿಮಗೆ ಹೇಳಿ ನಮ್ಮ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಈ ಪ್ರಪಂಚಕ್ಕೆ ನಮ್ಮದು ತಾತ್ಕಾಲಿಕ ಭೇಟಿ ಅಂತ ತಿಳಿದು ಉಳಿದವರ ಮನಸ್ಸಿನಲ್ಲಿ ಒಂದು ಸ್ಥಾನ ಗಿಟ್ಟಿಸಿಕೊಂಡು ನಾವು ತೆರಳೋಣ ಅನ್ನೋ ಒಂದು ಸುಭಾಷಿತವನ್ನ ವಿಜಯವಾಣಿನಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಶೇಷ ಹನುಮ ವ್ರತ. ಇದನ್ನ ಹನುಮ ಜಯಂತಿ ಅಂತಾನು ತಪ್ಪಾಗಿ ಭಾವಿಸ್ತಾರೆ. ಇದು ಹನುಮ ವ್ರತ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಸ್ನೇಹಿತರೆ, ಈ ಹನುಮ ವ್ರತವನ್ನ ಸುಮಾರು 21 ವಾರಗಳು ಅಥವಾ 45 ವಾರಗಳು ಆಚರಣೆ ಮಾಡ್ತಾರೆ. ನಾನು ಈ ವ್ರತ ಹೇಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಈ ವ್ರತವನ್ನು ಮಾಡಿದ್ರೆ ಸಂಕಷ್ಟಗಳು ಕಳೆದು ಆಂಜನೇಯ ಸ್ವಾಮಿ ಮುಖ್ಯ ಪ್ರಾಣ ದೇವರು ನಮಗೆ ಅನುಗ್ರಹಿಸ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆದ್ರಿಂದ ಇವತ್ತು ಹನುಮ ವ್ರತ, ಹನುಮ ಜಯಂತಿ ಅಲ್ಲ. ಈ ಹನುಮ ವ್ರತದ ದಿನ ನಾವು ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಅತಿಥಿಗಳನ್ನ ಬರಮಾಡಿಕೊಳ್ಳುವಂತಹ ಸಮಯ. ಪ್ರತಿದಿನ ನಾವು 3 ಅತಿಥಿಗಳನ್ನ ಬರಮಾಡಿಕೊಳ್ತೇವೆ. ಮೊದಲಿಗೆ ಶ್ರೀನಿವಾಸ್ ಮೂರ್ತಿ, ನನ್ನ ಸಹೋದ್ಯೋಗಿ. ಅವರನ್ನ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ ಶ್ರೀನಿವಾಸ್ ಮೂರ್ತಿ. ನಮಸ್ಕಾರ ಸರ್. ನಿಮಗೆ ಸ್ವಾಗತ. ಮುರಳೀಕೃಷ್ಣ ಬೆಳಾಲು, ಇವರು ಉಜಿರೆ ಹತ್ರ ಇದ್ದಾರೆ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಬಂದಿದ್ದಾರೆ. ನಿಮಗೂ ಸ್ವಾಗತ. ನೀವು ವಿಜಯ ಕರ್ನಾಟಕ ಕೋಲಾರದ ವಿಭಾಗದಲ್ಲಿ ಕೆಲಸ ಮಾಡ್ತೀರಾ ಅಂತ ಗೊತ್ತಾಯ್ತು ನನಗೆ. ತುಂಬ ಹೃದಯದ ಸ್ವಾಗತ ನಿಮಗೆ. ಬನ್ನಿ, ಇವತ್ತು ಯಾವ ವಿಷಯಗಳನ್ನ ಮಾತಾಡ್ತಾ ಹೋಗೋಣ ನೋಡೋಣ. ಯೋಗಿತ್, ಫಸ್ಟ್ ಇಯರ್ BBA, ಶೇಷಾದ್ರಿಪುರಂ ಕಾಲೇಜ್. ನಿಮ್ಮಂಥವ್ರು ಈ ಕಾರ್ಯಕ್ರಮದಲ್ಲಿ ಬರಬೇಕು. ಯುವಕರಿಗೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ನೀವು ಬಂದಿರೋದು ನಮಗೆ ತುಂಬಾ ಖುಷಿ ಇದೆ. ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಇದೊಂದು ವಿಜಯವಾಣಿನಲ್ಲಿ ಡಿಜಿಟಲ್ ಸ್ಟಾಂಪಿಂಗ್ ಅಂತ ಹೇಳಿದ್ದಾರೆ. ಇದು ಆನ್ಲೈನ್ ನಲ್ಲಿ ಲಭ್ಯ. ಅವ್ಯವಹಾರಕ್ಕೆ ಇದೊಂದು ಕಡಿವಾಣ ಹಾಕುತ್ತೆ ಅನ್ನೋ ನಿಟ್ಟಿನಲ್ಲಿ ಮನೆ ಬಾಗಿಲಿಗೆ ಆಡಳಿತ, ಬೆರಳ ತುದಿಯಲ್ಲಿ ಮಾಹಿತಿ, ಆನ್ಲೈನ್ ನಲ್ಲಿ ದಾಖಲೆ ಲಭ್ಯತೆ ಇನ್ನಿತರ ಮಹತ್ವ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರುವ ಸರ್ಕಾರ ಈಗ ಡಿಜಿಟಲ್ ಸ್ಟಾಂಪ್ ವ್ಯವಸ್ಥೆಯನ್ನು ಜಾರಿ ಮಾಡಿದೆ. ಛಾಪಾ ಕಾಗದದ ವಂಚನೆ ಹಗರಣ 2002ರಲ್ಲಿ ಬಹಿರಂಗವಾದ ಸ್ಟಾಂಪ್ ವ್ಯವಸ್ಥೆ ಜಾರಿಯಾಗಿತ್ತು. ಈ ವ್ಯವಸ್ಥೆಯಲ್ಲಿ ಫೋಟೋ ಕಾಪಿ ಯಂತ್ರಗಳ ಮೂಲಕ ನಕಲು ಮಾಡುವ ಅಥವಾ ಅಸಲಿ ಸೃಷ್ಟಿ ವಂಚನೆ ಹೆಚ್ಚಳ ಆಗಿತ್ತು. ಹಾಗಾಗಿ ಇದು ದೊಡ್ಡ ಹಗರಣ. 2002ರಲ್ಲಿ ಸ್ಟಾಂಪ್ ಪೇಪರ್ಗಳನ್ನ ನಕಲಿ ಮಾಡಿ ಸಾವಿರಾರು ಕೋಟ್ಯಾನು ಕೋಟಿ ಹಗರಣವನ್ನ ಮಾಡಿದ್ರು. ಅವರೆಲ್ಲ ಸಿಕ್ಕಿದ್ರು. ಸೊ ಇದು ಡಿಜಿಟಲ್ ಸ್ಟಾಂಪಿಂಗ್ ಅನ್ನ ಜಾರಿಗೆ ತಂದಿದ್ದಾರೆ. ಆನ್ಲೈನ್ ನಲ್ಲಿ ಇದು ಲಭ್ಯ ಅಂತ ಹೇಳಿದ್ದಾರೆ. ಮೊದಲಿಗೆ ನಾನು ಶ್ರೀನಿವಾಸ್ ಮೂರ್ತಿನ ಕೇಳೋದು, ನಮಗೆ ಎಲ್ಲ ಊರುಗಳಲ್ಲೂ ಹನುಮನ ದೇವಸ್ಥಾನಗಳು ಸಿಗುತ್ತೆ. ಖಂಡಿತ ತುಂಬಾ ದೇವಸ್ಥಾನಗಳು ಸಿಗುತ್ತೆ. ಸೊ ನಿಮ್ಮ ಊರಿನಲ್ಲಿ ದೇವಸ್ಥಾನಗಳು, ತುಮಕೂರು ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವ ರೀತಿಯ ಹನುಮನ ದೇವಸ್ಥಾನಗಳಿದೆ? ಅಲ್ಲಿ ಹೇಗೆ ಜನ ಪೂಜೆ ಮಾಡ್ತಾರೆ, ಅಥವಾ ಅಲ್ಲಿ ಹೇಗೆ ಒಂದು ಆಚರಣೆಯಾಗಿ ಬಂದಿದೆ, ಅಥವಾ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಅಲ್ಲಿ ಹೇಗಿರುತ್ತೆ ನಿಮ್ಮ ಊರುಗಳಲ್ಲಿ? ಹೌದು,
ಹನುಮನ ದೇವಸ್ಥಾನಗಳ ಬಗ್ಗೆ ಒಂಚೂರು ಹೇಳ್ಬೋದಾ? ಸರ್, ನಮ್ಮ ನಾಡು ಅಥವಾ ನಮ್ಮ ಭಾರತ ಒಂದು ಊರು ಪ್ರಾರಂಭ ಆಗ್ಬೇಕಂದ್ರೆ ಮೊದಲಿಗೆ ಹನುಮನಿಂದನೇ ಪ್ರಾರಂಭ ಆಗ್ತದೆ. ಯಾವುದೇ ಊರು ನೀವು ಪ್ರಾರಂಭ ಎಂಟ್ರಿ ಕೊಡಿ, ಹನುಮನ ದೇವಾಲಯದಿಂದನೇ ಪ್ರಾರಂಭ ಆಗುವಂತದ್ದು. ಕೋಟೆ ಆಂಜನೇಯ ಅಂತ ಬಹಳ ಹೌದು, ಫೇಮಸ್ ಆಗಿರುತ್ತೆ. ಖಂಡಿತ. ಆ ಹನುಮ ದೇವಾಲಯಗಿಂತ ನೋಡಿ, ಹನುಮನಲ್ಲಿದ್ದಂತಹ ಭಕ್ತಿ, ಅವನ ಶಕ್ತಿ, ಅವನು ಇದ್ದಂತಹ ಸ್ವಾಮಿ ಭಕ್ತಿ, ಒಬ್ಬ ಪ್ರಭುವಿಗೆ ಒಬ್ಬ ಸೇವಕನಾದವನು ಹೇಗೆಲ್ಲ ಇರಬೇಕು, ಅವನಲ್ಲಿ ಎಂತಹ ಪ್ರಭುತ್ವ ಇತ್ತು. ಅವೆಲ್ಲ ಗುಣಗಳಿಗೆ ಹನುಮ ಪ್ರತಿ ಊರಲ್ಲೂ ನೆಲೆಸ್ದ. ಅವನ ಆದರ್ಶಗಳು ನಮಗ್ ಬೇಕು ಅಂತ ನಾವೆಲ್ಲ ಹನುಮನನ್ನ ಆದರ್ಶಬೇಕು. ಮತ್ತೆ ಅವನ ಆ ಪಾಂಡಿತ್ಯ, ಅವನ ವಿದ್ವತ್ತು, ಅದೆಲ್ಲ ತುಂಬಾ ಅದ್ಭುತವಾದದ್ದು. ಹನುಮನ ಪಾತ್ರ ನಾವು ತಿಳಿತಾ ಹೋದಷ್ಟು, ಅವನ ಮಹತ್ವಗಳನ್ನು ಅರಿತಾ ಹೋದಷ್ಟು ಅದೊಂದು ನಮ್ಮನ್ನ ಮೀರ್ಸೋ ಅಂತದ್ದು, ಮರ್ಸೋ ಅಂತದ್ದು ಹನುಮನ್ ಶಕ್ತಿ. ನೀವು ಹನುಮನನ್ ಪಾತ್ರಗಳನ್ನು ನೋಡ್ಬೇಕು. ನೀವು ಪಾತ್ರಗಳಲ್ಲಿ ತುಂಬಾ ವಿಶೇಷವಾದಂತಹ ಹನುಮಂತನ ಪಾತ್ರ ಮಾಡಿದ್ರೆ ಅವನ ಬದುಕು ತುಂಬಾ ಶ್ರೇಯಸ್ಸಾಯ್ತು. ತುಂಬಾ ಸುಲಭದಲ್ಲ. ತುಂಬಾ ಏನಾದ್ರೂ ಪಾತ್ರಗಳಲ್ಲಿ ತುಂಬಾ ಕಠಿಣವಾದ ಪಾತ್ರವನ್ನ ಅನ್ನೋದೇನಾದ್ರೂ ಪೌರಾಣಿಕ ರಂಗಭೂಮಿಲಿ ಇದ್ರೆ ಅದೊಂದು ಹನುಮಂತನ ಪಾತ್ರನೂ ಹೌದು. ಇನ್ನ ಹನುಮಂತನ ಪಾತ್ರ ಪ್ರತಿ ನೋಡಿ, ಶೌರ್ಯದ ಸಂಕೇತನೂ ಹೌದು, ಭಕ್ತಿಗೂ ಹೌದು. ನೀವು ಯಾವುದೇ ಕೋಟೆ ಕೊತ್ತಲಗಳಿಗೆ ಹೋಗಿ ಹನುಮಂತ, ನಮ್ಮ ತುಮಕೂರು ಇತಿಹಾಸ ಹೇಳ್ಬೇಕು ಅಂದ್ರೆ, ತುಮಕೂರು ಏನು ಹಳೇ ತುಮಕೂರು ಇತ್ತು, ಅಲ್ಲಿ ಕೋಟೆ ಆಂಜನೇಯ ಅಂತ ಕೋಟೆ ಬಾಗ್ಲಿಗೆ ಒಂದಿದೆ, ಬಾಗ್ಲ ಆಂಜನೇಯ ಅಂತ ಊರ್ ಬಾಗ್ಲಿಗೆ ಒಂದು ಆಂಜನೇಯ ಇದೆ. ಖಂಡಿತ ನಾನು ಹೌದು, ನೋಡಿದೀನಿ, ಎರಡನ್ನೂ ನೋಡಿ. ಖಂಡಿತ. ಆಮೇಲೆ ನಮ್ಮ ತುಮಕೂರಿಗೆ ನೀವು ಬಂದ್ರೆ ಕೋಟೆ ಆಂಜನೇಯ ರಾಮ ಲಕ್ಷ್ಮಣರನ್ನ ಹಿಡಿದು ಈಗ ನಿಂತಿದ್ದಾನೆ. ಎಂತ ಅದ್ಭುತವಾದ ಭವ್ಯವಾದ ಮೂರ್ತಿ ಅದು ಅಂದ್ರೆ, ಅದು ನಮ್ಮ ತುಮಕೂರ್ನ ಇವತ್ತು ತುಂಬಾ ಮೆರೆಸ್ತಕ್ಕಂತ ಹನುಮಂತನ ಅದೊಂದು ಶಕ್ತಿನೂ ಹೌದು ಅದು. ಹಾಗಾಗಿ ಹನುಮಂತನ ಬಗ್ಗೆ ಎಷ್ಟು ಕಾಯ್ತಾನೆ ಅನ್ನೋ ಖಂಡಿತ ಒಂದು ಪ್ರತೀತಿ. ಖಂಡಿತ ಖಂಡಿತ. ಕೋಟೆ ಬಾಗಿಲಲ್ಲಿ ಆಂಜನೇಯನ ದೇವಸ್ಥಾನವನ್ನ, ಹೌದು ಹೌದು, ಯಾವ ದುಷ್ಟ ಶಕ್ತಿಗಳು ಒಳಕ್ಕೆ ಬರಬಾರದು ಅನ್ನೋ ನಂಬಿಕೆಯಿಂದ ಆ ದೇವಸ್ಥಾನವನ್ನ ನಿರ್ಮಿಸ್ತಾ ಇದ್ರು. ಹೌದು, ಅದು ನಿಜವಾಗ್ಲೂ ಅದು ನಮ್ಮ ನಂಬಿಕೆ, ಮತ್ತೆ ಅದು ಬಂದಿದೆ ಅದು. ಖಂಡಿತ ಖಂಡಿತ. ಹನುಮನನ್ನ ಪೂಜಿಸ್ತಲೇ ಇರುವಂತವ್ರು, ಸ್ಮರಿಸ್ತೇ ಇರುವಂತವ್ರು ಇವತ್ತು ನೀವು ಮೊಬೈಲ್ಗಳಲ್ಲೆಲ್ಲ ನೋಡಿ, ಪ್ರತಿ ಶನಿವಾರ ಬಂತು ಅಂದ್ರೆ ಪ್ರತಿ ಒಬ್ರುನು ಹನುಮಂತನೊಂದೊಂದು ಒಂದು ಫೋಟೋ ಅಥವಾ ಅವನ ಒಂದು ಭಕ್ತಿ ಸಾರುವಂತದ್ದು, ಅಂದ್ರೆ ಹನುಮಂತನ ಪ್ರಭಾವ ಅಂತದ್ದು. ಆಕ್ಚುಲಿ ಚಿರಂಜೀವಿ ಇನ್ನೂ ಹನುಮಂತ ಬದುಕಿದ್ದಾನೆ ಅಂತ ಹೇಳಿ ಸುಮಾರು ನಂಬಿಕೆಗಳು. ಹಾಗಾಗಿ ಹನುಮಂತ ನಮ್ಮನ್ನೆಲ್ಲ ಕಾಪಾಡ್ತಾನೆ, ನಮ್ಮನ್ನ ಕಾಯ್ತಾನೆ. ನಾವು ಅವನಷ್ಟು ಭಕ್ತಿ ಶ್ರದ್ಧೆ ನಾವು ಹನುಮಂತನಿಂದ ಕಲಿಬೇಕಾದ್ದೇನು, ಪೂಜೆಯಿಂದ ಕಲಿಬೇಕಾದ ಹನುಮಂತನ ನಿಷ್ಠೆ. ಅವನು ವಿದ್ಯಾಭ್ಯಾಸಕ್ಕಾಗ್ಲಿ ಓದ ಮಕ್ಕಳುಗಳಿಗೆ ಅವನಲ್ಲಿದ್ದ ಶ್ರದ್ಧೆ, ಆ ಬ್ರಹ್ಮಚಾರತ್ವ, ಅವನಲ್ಲಿದ್ದ ಗುರು ಭಕ್ತಿ, ಅವನ ಶಕ್ತಿ ಐತ ಒಳ್ಳೇದು. ಅವನ್ ನೋಡಿ ರಾಮನನ್ನೇ ಗೆದ್ದ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಶ್ರದ್ಧೆ ಗೆದ್ದಿದ್ದಂತ ಒಂದು ಇದು. ಹನುಮನಂತ ಕಲಿಯಂತ ತುಂಬಾ ಅದು ಇವತ್ತು ನಮ್ಮ ಪುಣ್ಯ ಏನಂದ್ರೆ ಅಂತ ಹನುಮಂತ ಹುಟ್ಟಿದ್ದು ನಮ್ಮ ನಾಡಿನಲ್ಲಿ. ಹೌದು ಹೌದು, ಖಂಡಿತ. ಕೃಷ್ಣ ಅವರೇ, ನೀವು ಉಜಿರೆ ಕಡೆಯವರು, ಅಲ್ಲೂ ಹನುಮನನ್ನ ಪೂಜಿಸ್ತಾರ? ಅಲ್ಲೂ ಹನುಮನ ದೇವಸ್ಥಾನಗಳು ಸಾಕಷ್ಟು ಇದೆಯಾ? ಹನುಮಾನ ದೇವಸ್ಥಾನಗಳಿದೆ, ಆದ್ರೆ ಬೆಂಗಳೂರಿನಲ್ಲಿ ಇರುವಷ್ಟು ಹನುಮಾನ ದೇವಸ್ಥಾನಗಳು ನಮ್ ಕಡೆ ಇಲ್ಲ, ಕಡಿಮೆ ಇದೆ. ಆದ್ರೆ ಆಚರಣೆಗಳಿದೆ. ಯೋಗಿತ್ ಸರ್, ನೀವು ಎಲ್ಲಿಯವರು? ನಾವು ತುಮಕೂರು ಸೈಡ್ ಅವ್ರೆ. ತುಮಕೂರು ಸೈಡ್. ಓಕೆ. ಸೊ ನಿಮ್ಗೆ ಈಗ ಗೊತ್ತಾಯ್ತು, ತುಮಕೂರಲ್ಲಿ ಸಾಕಷ್ಟು ಹನುಮ ದೇವಸ್ಥಾನಗಳಂತೂ ಸಾಕಷ್ಟು ಇರುತ್ತೆ. ಊರಿಗೊಂದಾರು ಇದೇ ಇರುತ್ತೆ. ಊರಿಗೊಂದು ದೇವಸ್ಥಾನ, ಎಸ್ಪೆಷಲಿ ದಕ್ಷಿಣ ಕರ್ನಾಟಕದ ಕಡೆ ಊರಿಗೊಂದು ದೇವಸ್ಥಾನ. ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ಖಂಡಿತ ಖಂಡಿತ. ಉತ್ತರ ಕರ್ನಾಟಕದಲ್ಲೂ ಇದೆ, ಬರೀ ದಕ್ಷಿಣ ಕರ್ನಾಟಕ ಅಂತಲ್ಲ. ನೀವು ಹೇಳಿದಾಗೆ ಭಾರತದ ಉದ್ದಕ್ಕೂ ಹೌದು ಇದೆ ಹನುಮನ ದೇವಸ್ಥಾನಗಳು ಸಾಕಷ್ಟಿದೆ. ಹನುಮಾನ್ ಚಾಲೀಸನ್ನ ಎಲ್ಲರೂ ಪಠಣ ಮಾಡ್ತಾರೆ. ಹೌದು, ಅದ್ರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹನುಮಾನ್ ಚಾಲೀಸ್ ಶಕ್ತಿನೇ ಅದ್ಭುತವಾದದ್ದು ಅಂತ ಹೇಳಿ ಅದು ಒಂದಷ್ಟು ವಿಜ್ಞಾನಕ್ಕೆ ಸವಾಲೊಡ್ಡುವಂತ ಚಮತ್ಕಾರಗಳನ್ನು ಮಾಡಿರೋದುಂಟು. ಅದು ನಮ್ಮ ದಕ್ಷಿಣ ಭಾರತಕ್ಕಿಂತ ನೀವು ಉತ್ತರ ಭಾರತದ ಕಡೆಯಲ್ಲಿ ನೀವು ಅದರ ಪ್ರಭಾವನ ನೋಡ್ಬೇಕು ಸರ್. ತುಳಸಿದಾಸರ ಹನುಮಾನ್ ಚಾಲೀಸ ಖಂಡಿತ. ಹೌದು ಹೌದು, ಅದು ಬಹಳ ಪ್ರಚಲಿತ. ಹೌದು, ಅದು ತುಳಸಿದಾಸ ಹೌದು, ತುಂಬಾ ದೊಡ್ಡ ಹನುಮಾನ್ ಚಾಲೀಸ, ಖಂಡಿತ ಪ್ರಚಲಿತ. ಖಂಡಿತ. ನಾವು ಓದ್ತೀವಿ, ನಾವು ಕನ್ನಡ ತರ್ಜುಮೆ ಮಾಡ್ಕೊಂಡು ನಾವು ಓದ್ತೀವಿ. ಹೌದು ಹೌದು. ಈಗ ಮೊದಲನೇ ಒಂದು ನಾನು ವಿಷಯ ಹೇಳೋದು ಅಂದ್ರೆ, ಡಿಸೆಂಬರ್ 7ರಂದು ಮಲ್ನಾಡ್ ಗಿಡ್ಡ ಹೋರಿ ಹಬ್ಬ ಹಿರಿಸಾವೆ ಬಳಿ ಆಯೋಜನೆ, ಗೋತಳಿಗಳ ಬಗ್ಗೆ ಜನಜಾಗೃತಿ ಅಭಿಯಾನ. ಈ ಮಲ್ನಾಡ್ ಗಿಡ್ಡದ ಬಗ್ಗೆ ನೀವು ದಯವಿಟ್ಟು ನಮ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು. ನಿಮಗೆ ಮಲ್ನಾಡ್ ಗಿಡ್ಡದ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ,
ನಾವು ಮನೆಯಲ್ಲಿ ಮಲ್ನಾಡ್ ಗಿಡ್ಡನೇ ಸಾಕಿ ಮಲ್ನಾಡು ಗಿಡ್ಡದ ಹಾಲು ಕುಡದೆ ಬೆಳೆದವರು. ಓ ಸಂತೋಷ, ಬಹಳ ಸಂತೋಷ. ಅದೇ ಒಂದು ನಮ್ಗೆ ಫಾರಿನ್ ಹಸು ನಂತರ ಇಂಟ್ರೊಡ್ಯೂಸ್ ಆಗಿದ್ದು ಫಾರಿನ್ ಹಸು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಮಲ್ನಾಡ್ ಗಿಡ್ಡ ಅದೇ ನಮ್ಮಲ್ಲಿ ಆ ತಳಿಗಳೇ ವಿಶೇಷವಾಗಿತ್ತು. ಎಲ್ಲಾರ್ ಕಡೆ ಎಲ್ಲ ಪೂರ್ತಿ ಅದೇ ಇರೋದಲ್ವಾ? ಹೌದು ಹೌದು. ಅಂದ್ರೆ ಮಲ್ನಾಡ್ ಗಿಡ್ಡ ಹಾಲು ಕೊಡೋದು ಅರ್ಧ ಲೀಟರ್ 1 ಲೀಟರ್ ವರೆಗೆ ಕೊಡಬಹುದು ನಮ್ಗೆ. ಆದ್ರೆ ಅದ್ರ ಸತ್ತು ಅಷ್ಟೇ ಚೆನ್ನಾಗಿರ್ತಿತ್ತು. ಇದು 15-16 ಲೀಟರ್ ಕೊಡಬಹುದು. ಆದ್ರೆ ನಮ್ಗೆ ಇದು ಸಿಗುವಂತಹ ಒಂದು ಪೌಷ್ಟಿಕಾಂಶ ಅಂದ್ರೆ ನಾವು ಹಸುವನ್ನ ಬಿಟ್ರೆ ಹಟ್ಟಿಯಿಂದ ಬಿಟ್ರೆ ಹಟ್ಟಿ ಅಂತೀವಿ ನಾವು. ಹಟ್ಟಿಯಲ್ಲಿ ಅಲ್ಲನ್ನು ಕಾಡಿಗೆ ಬಿಟ್ರೆ ಅದೇ ಹೋಗಿ ಮೇದ್ಕೊಂಡು ಸಂಜೆ ಹೊತ್ತಿಗೆ ಅದೇ ಬಂದು ಅದರ ಜಾಗದಲ್ಲಿ ನಿಂತ್ಕೊಳ್ತಾ ಇತ್ತು. ಅದು ಹಸುವಿನ ವಿಶೇಷ. ಹಾಗೆ ಹಸುವಿಗೆ ಮೆಮೊರಿ ಪವರ್ ತುಂಬಾ. ಇವಾಗಿನ ಜರ್ಸಿ ಹಸುಗಳಿಗೆ ಅಥವಾ ಫಾರಿನ್ ಹಸುಗಳಿಗೆ ಆ ಮೆಮೊರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಮಗು ಹುಟ್ಟದಂಗೆ ಒಂದು ಮನೆಯಲ್ಲಿ ಒಂದು ಕರು ಹುಟ್ಟು ಅಂದ್ರೆ ಒಂದು ಮಗು ಹುಟ್ಟದಷ್ಟು ಸಂಭ್ರಮ ನಮ್ಗೆ. ಮನೆ ಮಗು ಹುಡ್ತು ಅಂತ ಆ ತರದ ಒಂದು ವಿಶೇಷವಾದಂತ ಒಂದು ಆ ಪ್ರೀತಿ ಅದಕ್ಕೂ ಕೂಡ ಅಷ್ಟೇನೆ. ಈಗ ನಾವು ಹಸುವನ್ನ ಮೇಯ್ಲಿಕ್ಕೆ ಬಿಟ್ರೆ ಅದೆಲ್ಲ ಪಕ್ಕದ ಹಸು ಹೊಲಕ್ಕೆಲ್ಲಾದ್ರೂ ಕದ್ದಿರ್ಲಿಕ್ಕೆ ಹೋಯ್ತು ಅಥವಾ ತಪ್ಪಿ ಹೋಯ್ತು ಅಂತ ಆದ್ರೆ ನಾವೇನಾದ್ರೂ ಅಲ್ಲಿಗೆ ಹೋಗ್ತಾ ಇರೋ ದಾರಿಲಿ ಕಂಡ್ರೆ ಸೀದಾ ಬಂದದ ಹಟ್ಟಿಯಲ್ಲಿ ಅದ್ರ ಜಾಗದಲ್ಲಿ ಇಟ್ಬಿಡೋದು. ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬುದ್ಧಿ ಚಾಲಾಕಿ ಅಷ್ಟೇ ಅಲ್ಲ ಇದು. ಹೌದು ಹೌದು. ಅಷ್ಟೇ ಅಲ್ಲ ಅದ್ರ ಇದು ನಾವು ಬೇರೆಯವರಿಗೆ ಮಾರಿದ್ರು ಕೂಡ ಕೆಲವೊಮ್ಮೆ ನಮ್ಗೆ ಎಲ್ಲೋ ಸಾಕಾಗಲ್ಲ, ಜಾಸ್ತಿ ಹಸುಗಳಿದೆ ಹಟ್ಟಿಯಲ್ಲಿ, ಕರುಗಳು ಜಾಸ್ತಿ ಆಗ್ತಾ ಇರುತ್ತೆ, ಯಾರಿಗೋ ಕೊಟ್ವಿ ಅಂದ್ರೆ ಅದು ಯಾರೋ ತಗೊಂಡೋಗಿರ್ತಾರೆ. ಅದು ಟೆಂಪೋದಲ್ಲಿ ತಗೊಂಡು ಹೋದ್ರು ಕಿಲೋಮೀಟರ್ ಗಟ್ಲೆ ತುಂಬಾ ದೂರ ಹೋದ್ರು ಅಲ್ಲಿಂದ ಇಳಿಸಿ ಆದ್ಮೇಲೆ ಮಾರನೇ ದಿವಸ ಅವ್ರು ಬಿಟ್ಟು ಬಿಟ್ರೆ ಬೆಳಗ್ಗೆ ನಮ್ ಜಾಗದಲ್ಲಿ ಇರೋದು. ಖಂಡಿತ. ಇವು ಅದು ಹಸು ನೋಡಿ, ನಮ್ ಕಡೆ ನಮ್ಮ ತಳಿ, ನಮ್ಮ ಪ್ರಾಂತ್ಯದ ತಳಿಗಳು ಬಂದು ಹಳ್ಳಿಕಾರ್ ತಳಿ. ಹಸುಗಳು ಎಷ್ಟು ತುಂಬಾ ಬುದ್ಧಿವಂತಿಗಳು ಅಂತ, ಹೃದಯ ಭಾವಜೀವಿಗಳು. ಅಂದ್ರೆ ಇವ್ರು ಮಾರಿದ ಕತೆಗೆ ಬಂದು ನಾನಿನ್ನು ಒಂದ 7-8 ವರ್ಷದ ಹುಡುಗ, ಒಂದ್ ಕಪ್ಪು ಹಸು ನಮ್ದು. ಹಸು ಅದು ಒಂದಷ್ಟು ನಮ್ದು ಏನಾದ್ರು ಆರ್ಥಿಕವಾಗಿ ಸಮಸ್ಯೆಗಳಾದಾಗ ಇರೋ ಹಸುನ ಮಾರಿ ಅಥವಾ ಇನ್ನೊಂದು ಹಸುನ ತಗೊಳೋದು, ಇಂಥದ್ದು ಒಂದಷ್ಟು ರೈತ ಕುಟುಂಬಗಳಲ್ಲಿ ಅವತ್ತಿಗೆ ಅದೇ ಮೂಲ ಇರೋದು. ಹೌದು. ಒಂದು ಬಾರಿ ಹಸುನ ನಾವು ನಮ್ಮೂರಲ್ಲಿ ಇನ್ನೊಬ್ರಿಗೆ ಮಾರಿದಾಗ ಉಯ್ಯೋ ಮಳೆ ಸರ್. ನಮ್ ತಾತ ಬಿಡಿ ತುಂಬಾ ಪ್ರೀತಿಯಿಂದ ಹಸುನ ನೋಡಿ ಒಂದ್ ಏಟ್ ಹಾಕ್ಸು ಹಸು ಮೇಲೆ ಸಹಿಸ್ತಿರ್ಲಿಲ್ಲ ಅವ್ರು. ಹೌದು, ಉಯ್ಯೋ ಮಳೆನಲ್ಲಿ ಅವನು ತಗೊಂಡನು ಹೊಲಗೇಯಕ್ ಹೋಗಿ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾನೆ. ಎಲ್ಲ ಮೈ ಮೇಲೆ ಬಾಸುಂಡೆ ಕಾಣ್ತಾವೆ ಸರ್. ಉಯ್ಯೋ ಮಳೆನಲ್ಲಿ ಸಂಜೆ 6:30-7 ಗಂಟೆ ಕತ್ಲಾಗ್ತಾ ಇದೆ, ಬಂದು ಬಾಗ್ಲಲ್ಲಿ ಅರ್ಚ್ಕಂತ ಇತ್ತು ಸರ್ ಹಸು. ಇವತ್ತು ಕಳ್ಳು ಹಿಂಡ್ ಬರುತ್ತೆ. ಇಷ್ಟು ಭಾವಜೀವಿನ, ಇಷ್ಟು ನಿಜವಲ್ಲ ಹಸುನ ಮತ್ತೆ ನಾವ್ ಹಿಡ್ಕೊಂಡ್ವಿ, ಅವ್ರಿಗೆ ಕೊಡ್ಲಿಲ್ಲ. ಅಂದ್ರೆ ನಾವ್ ಇವತ್ತು ಹಸುಗಳನ್ನ ಯಾವ ಮಟ್ಟಕ್ಕೆ ನಾವು ಕ್ರೂರವಾಗಿ ನೋಡ್ತಾ ಇದೀವಿ ಅಂದ್ರೆ ನಿಜವಾಗ್ಲು ಇಂಥದ್ದೆಲ್ಲ ನೋಡಿದಾಗ ಹೌದು ಹೌದು ನೋಡಿ, ಇವತ್ತು ತುಂಬಾ ಅಭಿಯಾನಗಳು, ಹೋರಾಟಗಳನ್ನ ಮಾಡ್ಬೇಕಾಗಿದೆ ನಾವು ಅವುಗಳನ್ನ ಉಳಿಸಿ, ತಳಿಗಳನ್ನ ಉಳಿಸಿ. ಇನ್ನೊಂದು ದುರಂತ ಏನಂದ್ರೆ ಈಗೆಲ್ಲ ಈಗ ಸರ್ ಮಾತಾಡ್ದಾಗೆ ಈ ಜರ್ಸಿ ಹಸುಗಳು ಏನು ತಳಿಗಳು ಬಂದು ಫಾರಿನ್ ಹಸುಗಳು ಬಂದು ಈ ನಮ್ಮ ಏನು ಸ್ಥಳೀಯ ತಳಿಗಳು ನಿಜವಾಗ್ಲೂ ಒಂದು ದುರಂತದ ಅಳಿವಿನಂಚಿಗೆ ಸರಿತಾ ಇರೋದು ತುಂಬಾ ದುರಂತ ಸರ್. ಅದು ಇನ್ನೊಂದು ನಾನು ಹೇಳಬೇಕಾಗಿರೋದು, ಮಲ್ನಾಡು ಗಿಡ್ಡ ತಳಿ ಈಗ ನಮ್ಮ ಮಲೆನಾಡಿನಲ್ಲಿ ಅಳಿತಾ ಇದೆ. ಯಾಕಂದ್ರೆ ಅಂದ್ರೆ ನ್ಯಾಚುರಲ್ ಪ್ರೋಸೆಸಿಂಗ್ ಮಲೆನಾಡು ಗಿಡ್ಡ ಹಸುಗಳಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅದರ ಪೋಷಕರು, ಎಷ್ಟೋ ಪೋಷಕರು ಇಂಜೆಕ್ಷನ್ ಕೊಡ್ತಾರೆ. ಅಂದ್ರೆ ಮೊದ್ಲು ನಮ್ಮಲ್ಲಿ ಏನಿತ್ತು ಅಂದ್ರೆ ಊರಲ್ಲಿ ಒಂದು 4-5 ಮನೆಗಳಲ್ಲಿ, ಒಂದು 10 ಮನೆಗಳಲ್ಲಿ ಒಂದು ಹೋರಿ ಹಸ ಬಿತ್ತಿಂದು ಹೋರಿ ಅಂತೀವಿ. ಆ ಹಸುವಿನ ನಾವು ಅದು ಕೆನೆತದೆ ಟೈಮ್ ಬಂದಾಗ, ಕೆನೆದಾಗ ಅದನ್ನ ತಗೊಂಡೋಗಿ ಸಂಜೆ ಅವರ ಹಟ್ಟಿಯಲ್ಲಿ ಬಿಟ್ಬಿಡ್ತಿದ್ವಿ. ಮಾರನೇ ದಿವಸ ನಾವು ಅವ್ರಿಗೆ ಹುರುಳಿ ಕಾಳು ಕೊಟ್ರೆ ಆಯ್ತು. 1-2 ಸೇರು 3 ಸೇರು ಹುರುಳಿ ಕಾಳು ಕೊಡುವಂತದ್ದು, ಹೋರಿಗೆ ಕೊಡುವಂತದ್ದು ಪದ್ಧತಿ ಇತ್ತು. ಆವಾಗ ಅದು ನ್ಯಾಚುರಲ್ ಪ್ರೋಸೆಸಿಂಗ್ ಇತ್ತು. ಇವಾಗ ಏನಾಗ್ತಾ ಇದೆ ಅಂದ್ರೆ ಈ ಇಂಜೆಕ್ಷನ್ ಇಂದಾಗಿ ಅದರ ನೈಸರ್ಗಿಕ ಹಕ್ಕನ್ನು ಮನುಷ್ಯ ಕಲಿಸಿಕೊಳ್ತಾ ಇದ್ದಾನೆ ಅಂತ. ಖಂಡಿತ ಹಸುವಿನ ನೈಸರ್ಗಿಕ ಹಕ್ಕು. ಹೌದು ಹೌದು, ಇದು ಅಲ್ಲೇ ಅಲ್ಲ ಸರ್, ನಮ್ ಕಡೆಲೂ ಇದ್ದಂತದ್ದು. ಅಷ್ಟೊಂದು ಓದ್ತಾರಲ್ಲ, ಇದು ತಪ್ಪು ಅಂತ ಅನ್ಸಲ್ವಾ, ಅಥವಾ ಇದನ್ನ ಮಾಡಬಾರ್ದು ಅಂತ ಅನ್ಸಲ್ವಾ? ಇದು ಎಲ್ಲ ಮನುಷ್ಯ ಬರೀ ಕಮರ್ಷಿಯಲ್ ಆಗಿದ್ದಾನೆ ಮನುಷ್ಯ, ಸ್ವಾರ್ಥದಿಂದ ಈ ತರ ಮಾಡ್ತಾನ, ಏನು ಗೊತ್ತಾಗ್ತಾ ಇಲ್ಲ.
ಯಾರು ಕೇಳಬೇಕು ನಿಜವಾಗ್ಲೂ ತಿಳಿಯುವುದಿಲ್ಲ. ಆ ಒಂದು ತಳಿ ಅನ್ನುವಂಥದ್ದು ನಮ್ಗೆ ಎಷ್ಟು ಮುಖ್ಯ. ಮುಖ್ಯ, ಅದು ಉಳಿಸುವಂತದ್ದು. ಅಂದ್ರೆ ಈಗ ವರ್ಣ ಸಂಕರಣ ಆದ ಹಾಗೆ ಇದು ಹೌದು. ತಳಿ ಸಂಕರಣ ಆಗ್ತಿದೆ. ಹೌದು. ಅಲ್ಲ ಅದೊಂದು ದುರಂತ ಸರ್. ಅವಾಗ ಒಂದು ಆ ಬೀಜ್ ನಮ್ ಕಡೆಗೆಲ್ಲ ಬೀಜ್ ದೋರಿ ಅಂತಾರೆ ಇವನ್ನೆಲ್ಲ. ಹೌದು ಅದನ್ನ ಸಾಕ್ದನಿಗೆ ಒಂದು ಕಿರೀಟ ಸರ್. ಹೌದು. ಒಂದು 4-5 ಹಳ್ಳಿ ಹೌದು, ಒಂದು ಸಾಕೋನು ಏನ್ ಅದಕ್ಕೆ 2 ಆಳ್ ಸೇವೆ ಮಾಡ್ತಾ ಇದ್ರು. ಹ್ಮ್ ಹ್ಮ್. ಅಷ್ಟು ಅದಕ್ಕೆ Powerful. ಪವರ್ಫುಲ್ ಪೌಷ್ಟಿಕತೆ. ಅದನ್ನ 2 ಹಗ್ಗದಲ್ಲಿ ಹಾಕಿ ಕಟ್ತಾ ಇದ್ರು. ಅಷ್ಟು ಎಂತ ಒಂದು Energy. ಸೊಗಸಾದ ಸಂಸ್ಕೃತಿ ಅದು. ಮತ್ತೆ ಕಾಡಿಗೆ ಬಿಟ್ರೆ ಅದೇ ಆಟೋಮೆಟಿಕ್ ಆಗಿ ಬರೋದು. ಕಾಡಿಗೆ ಹೋಗಿ ಕಾಡೇ ಇಲ್ಲ, ಗೋಮಾಳಗಳೇ ಇಲ್ಲದಾಗಿದೆ. ಗೋಮಾಳ ಎಲ್ಲ ರಿಯಲ್ ಎಸ್ಟೇಟ್ ನಿಂದಾಗಿ ಖಂಡಿತ ಖಂಡಿತ. ಹೌದು. ಪ್ರಕೃತಿ. ಯೋಗೇಶ್, ಹಾ, ಸರ್. ಇವತ್ತು ಏನು ಯಾವ ಸುದ್ದಿಯನ್ನ ಹೇಳ್ಬೇಕು ಅಂತಿದ್ದೀರಿ? ಸರ್ ನಾನು ಇದು ಈ ನಡುವೆ ಬರೀ ಕ್ರಿಕೆಟ್ದೇ ಆಯ್ತು ಸರ್, ಬೇರೆ ಸ್ಪೋರ್ಟ್ಸ್ ಬಗ್ಗೆ ಇಲ್ಲ, ಏನಿಲ್ಲ, ಬರೀ ಕ್ರಿಕೆಟ್ ಅಂತಾನೆ ಬರ್ತಾ ಇದೆ. ಹೌದು. ಬೇರೆ ಸ್ಪೋರ್ಟ್ಸ್ಗೂ ಆದ್ಯತೆ ಕೊಡ್ಬೇಕಂತ. ಯಾವ ಸ್ಪೋರ್ಟ್ಸ್ ಆದ್ಯತೆ? ಈಗ ಮೇನ್ ಇಂಡಿಯಾ ಅಂದ್ರೆ ಹಾಕಿ ಹಾ. ಆತರ ಬರುತ್ತಲ್ಲ ಸರ್, ಹಾಕಿಗೂ ಆದ್ಯತೆ ಕೊಡ್ಬೇಕಂತ. ನಿಮ್ಮ ತುಂಬಾ ಸಂತೋಷ. ಖಂಡಿತವಾಗ್ಲೂ ಎಲ್ಲ ಕ್ರೀಡೆಗಳಿಗೂ ಸಮಾನವಾದ ಮಾನ್ಯತೆಯನ್ನು ಕೊಡ್ಬೇಕು. ಆದ್ರೆ ಕ್ರಿಕೆಟ್ ಬಗ್ಗೆ ಹುಚ್ಚು ಜಾಸ್ತಿ ಜನರಿಗೆ. ಆಮೇಲೆ ಕ್ರಿಕೆಟ್ ಅಲ್ಲಿ ದುಡ್ಡು ಜಾಸ್ತಿ ಇದೆ, ದೊಡ್ಡ ವ್ಯವಹಾರ. ಹಾಗಾಗಿ ಕ್ರಿಕೆಟ್ ಅನ್ನ ಒಂಚೂರು ಮುಂಚೂಣಿಯಲ್ಲಿ ಬಿಡ್ತಾರೆ. ದುಡ್ಡು ಹಣಕಾಸಿನ ವ್ಯವಹಾರ ಜಾಸ್ತಿ ಇರುತ್ತಲ್ಲ, ಸಾವಿರಾರು ಕೋಟಿ ವ್ಯವಹಾರ. ಸೊ ಹಾಗಾಗಿ ನೀವು ಹೇಳಿದ್ ಸರಿ. ಬಟ್ ನರೇಂದ್ರ ಮೋದಿಯವರು ಎಲ್ಲರಿಗೂ ಅದನ್ನ ಸಮಾನವಾಗಿ ನೋಡ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ನಿಮ್ಗೇನ್ ಅನ್ಸುತ್ತೆ? ಹೌದು. ಈಗ ನಮ್ಮ ಗ್ರಾಮೀಣ ಕ್ರೀಡೆಗಳು ತುಂಬಾ ಮುಖ್ಯವಾಗಿದೆ. ಎಷ್ಟೋ ಗ್ರಾಮೀಣ ಕ್ರೀಡೆಗಳು ಅಳಿಸಿ ಹೋಗ್ತಾ ಇದೆ. ಅಂದ್ರೆ ಒಂದಕ್ಕೆ ಪ್ರಾಮಿನೇಷನ್ ಕೊಡೋವಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡೋ ದುಡ್ಡನ್ನ ಎಲ್ಲಾ ಕ್ರೀಡೆಗಳಿಗೂ ಹಾಕಿದ್ರೆ ಈಗ ಎಷ್ಟೋ ಜನ ಕ್ರೀಡಾಳುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ಲಿ, ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ದುಡ್ಡೇ ಇರಲ್ಲ. ಹೌದು ಹೌದು. ಅಂತವರಿಗೆ ಸಪೋರ್ಟಿವ್ ಆಗಿರುವಂತ ಒಂದು ಮೋದಿಯವರು ಮಾಡ್ತಾ ಇರಬಹುದು. ಆದ್ರೆ ಅದು ಇನ್ನೂ ಕೂಡ ಜನಕ್ಕೆ ಸಂಪೂರ್ಣವಾಗಿ ರೀಚ್ ಆಗ್ಲಿ, ತಲುಪಬೇಕು ಅನ್ನೋದು ನಮ್ಮ ಆಶಯ. ಒಳ್ಳೆ ವಿಷಯ, ಒಳ್ಳೆ ಆಶಯ. ನೋಡಿ, ಇನ್ನೊಂದು ಪ್ರಜಾವಾಣಿಯಲ್ಲಿ ಈ ಮೊಬೈಲ್ ನಲ್ಲಿ ಸಂಚಾರಿ ಆಪ್ ಅಳವಡಿಕೆ ಕಡ್ಡಾಯ ಅನ್ನೋದು. ಹೌದು ಹೌದು. ಮೊಬೈಲ್ ನಲ್ಲಿ ಖಂಡಿತ. ಈ ಸಂಚಾರಿ ಆಪ್ ಅಳವಡಿಕೆ ಕಡ್ಡಾಯ ಅನ್ನೋದು ಬಂದಿದೆ. ಅನ್ಯರ ಆಧಾರ್ ಕಾರ್ಡ್ ಬಳಸಿ ಅಕ್ರಮವಾಗಿ ಸಿಮ್ ಖರೀದಿ, ಮೊಬೈಲ್ ಕಳವು, IMEI ಗುರುತಿನ ಸಂಖ್ಯೆ ನಕಲು ಮಾಡೋದು, ಇವೆಲ್ಲ ಸೇರಿದ ಹಾಗೆ ವಂಚನೆಗಳಿಂದ ಜನರನ್ನ ರಕ್ಷಿಸೋಕೆ ಮೊಬೈಲ್ಗಳಲ್ಲಿ ಸಂಚಾರಿ ಆಪ್ ಅಳವಡಿಸುವುದು ಕಡ್ಡಾಯ ಅಂತ ಕೇಂದ್ರ ಸರ್ಕಾರ ಈ ಕ್ರಮವನ್ನ ತಂದಿದೆ. ಹೌದು. ಈ ಕ್ರಮದಿಂದ ಉಳಿತಾಗ್ತದ? ಸೊ ಖಂಡಿತ ಇದ್ರ ಉದ್ದೇಶ ಇದನ್ನು ಓದಿದಾಗ ಇದು ಖಂಡಿತ ನಮ್ಗೆ ಇವತ್ತು ಅವಶ್ಯಕತೆ ಇದೆ, ಅನಿವಾರ್ಯನೂ ಇದೆ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಒಂದು ಮೊಬೈಲ್ ಕಳವಿಂದ ಹಿಡಿದು ಇವತ್ತು ಎಷ್ಟು ಮೊಬೈಲ್ ಕಳವಾಗ್ತಿದಾವೋ ಅದನ್ನ ನೀವು ಒಂದ್ಸಲಿ ಪೊಲೀಸ್ ಸ್ಟೇಷನ್ ಹೋಗಿ ಅದನ್ನ ಒಂದು ತೆಗೆಸ್ ನೋಡಿದ್ರೆ ದಿನಕ್ಕೆ ಮಿನಿಮಮ್ ಒಂದು ಸ್ಟೇಷನ್ 20ರಿಂದ 50 ಮೊಬೈಲ್ ಕಳ್ತನ ಹೋಗ್ತಾ ಇದೆ. ಅದು ಇವತ್ತೇನೆಲ್ಲ 1,000-2,000 ಮೊಬೈಲ್ಗಳೇನಲ್ಲ ಅದು. ಹೌದು, ಅದೊಂದು ದೊಡ್ಡ ಅದರದೇ ಅದೊಂದು ದಂಧೆನೆ ನಡೀತಾ ಇದೆ ಮೊಬೈಲ್ ಕಳ್ತನ ಅನ್ನೋದು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಇಲ್ಲೆಲ್ಲ ನೋಡಿದ್ರೆ ಹಿಂಗ್ ಹಿಡ್ಕೊಂಡು ನಿಂತಿದ್ದ ಸುಮ್ನೆ ಕಿತ್ಕೊಂಡು ಓಡೋವಂಥದ್ದು ಇದೆಲ್ಲ ಆಗ್ತಾ ಇದೆ. ಹೌದು. ಆಮೇಲೆ ತುಂಬಾ ಒಂದಷ್ಟು ಅಕ್ರಮಗಳು. ಮೊಬೈಲ್ ಇವತ್ತು ಎಷ್ಟು ಸಹಕಾರಿಯಾಗಿದೆಯೋ ಅಕ್ರಮಗಳನ್ನ ಪೊಲೀಸ್ನವ್ರು ಹಿಡಿಲಿಕ್ಕೂ ಇದು ಒಂದು ದೊಡ್ಡ ಮಾರ್ಗ. ಇದನ್ನ ಎಲ್ಲಾ ಆಪ್ಗಳಲ್ಲಿ ಕಂಪ್ನಿಗಳಿಗೇನೆ ಸರ್ಕಾರ ಇದನ್ನ ಹೇಳಿದೆ ಅಂತ ಹೇಳಿ ಇವತ್ತಿನ ಪತ್ರಿಕೆಯಲ್ಲಿದೆ. ಅಂದ್ರೆ ಕಂಪ್ನಿಗಳು ಏನು ಸಾಫ್ಟ್ವೇರ್ಗಳು ಮಾಡ್ತಾ ಇದೆ, ಆಪಲ್ ಇವೆಲ್ಲ ಏನೇನು ನಾವು ಮೊಬೈಲ್ ಕಂಪ್ನಿ ಸಾಫ್ಟ್ವೇರ್ಸ್ ಗಳೆಲ್ಲ ನೋಡ್ತೀವಿ, ಡೈರೆಕ್ಟ್ ನೀವೇ ಇದನ್ನ ಅಳವಡಿಸ್ಬಿಡಿ, ಮತ್ತೆ ಇದನ್ನ ಯಾವ್ದೇ ಕಾರಣಕ್ಕೂ ಅನ್ಇನ್ಸ್ಟಾಲ್ ಮಾಡಬಾರ್ದು. ಆ ತರದ್ದೊಂದು ಒಳ್ಳೆ ಒಂದು ವಿಚಾರವನ್ನ ಕೈಗೊಂಡಿದೆ ಸರ್ಕಾರ. ಹೌದು ಹೌದು. ಸಂಚಾರಿ ಖಂಡಿತ. ಹೌದು ಹೌದು ಹೌದು. ಇಂಥದ್ದನ್ನ ಇದು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಒಂದಷ್ಟು ಸುಲಭವಾಗಿ ಎಷ್ಟೋ ಥ್ರೆಟ್ಗಳು, ಕಳ್ಳತನಗಳನ್ನ ನಾವು ಮುಂದೆ ಆಗುವಂತ ಸಂಭವಿಸುವ ಅಪಾಯಗಳನ್ನ ತಪ್ಪಿಸಬಹುದು ಅಂತ ಅನ್ಸುತ್ತೆ. ಹೌದು ಖಂಡಿತ ನಿಜ. ಆಮೇಲೆ ಇದನ್ನ ಎಲ್ರು ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಲೂ ನಾವು ಇವತ್ತು ಹೇಳ್ಬೇಕಾಗ್ತದೆ ಸರ್. ಈ ಆಪ್ ನ ಕೆಲವೊಬ್ರಿಗೆ ನಾವೆಲ್ಲ ಮೊಬೈಲ್ ತಗೊಂಡಿರ್ತೀವಿ, ಇದು ನಾವು ಏನು ಅಪ್ಡೇಟ್ ಕೊಟ್ಟಾಗ ಮೊಬೈಲ್ ಆಟೋಮೆಟಿಕಲಿ ಇದು ನಮ್ಗೆ ಡೌನ್ಲೋಡ್ ಆಗುವಂತದ್ದು, ಈ ತರದೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ. ತುಂಬಾ ಅದ್ಭುತವಾದ ಒಂದು ವ್ಯವಸ್ಥೆನಲ್ಲಿ ಇದನ್ನ ತರ್ತಿದ್ದಾರೆ. ಇದು ಖಂಡಿತ ಒಳ್ಳೇದಾಗುತ್ತೆ ಸರ್. ಡಿಜಿಟಲ್ ಕ್ರೈಮ್ ಇವೆಲ್ಲ ಜಾಸ್ತಿ ಇತ್ತು. ಹೌದು. ಹೇಗಂದ್ರೆ ಹಾಗೆ ನಮ್ಗೆ ಹೌದು. ಎಂಥ ವಿದ್ಯಾವಂತರು ಕೂಡ ಈ ತರದಲ್ಲಿ ಮೋಸ ಹೋಗ್ತಾ ಇದ್ರು. ಹೌದು. ಅದಕ್ಕೆ ಒಂದು ಕಡಿವಾಣ ಆಗಬಹುದು ಹೌದು ಹೌದು ಅಂತ ಈ
ಸಂಚಾರಿ ಆಪ್ ಹೌದು ಒಂದು ಎಚ್ಚರಿಕೆ ಕ್ರಮವಾಗಿ ಡಿಸೈನ್ ಮಾಡಿದ್ದಾರೆ. ನೋಡೋಣ ಇದು ಎಲ್ಲರಿಗೂ ಪೂರಕವಾಗಿರುತ್ತಾ ಅಂತ. ಇನ್ನೊಂದು ಹೀಗೆ ಸಿಬಿಐ ತನಿಖೆಗೆ ಸೈಬರ್ ವಂಚನೆ, ಡಿಜಿಟಲ್ ಅರೆಸ್ಟ್ ತನಿಖೆಗೆ ಒಪ್ಪಿಗೆ ನೀಡಲು ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಸಿಬಿಐ ಜೊತೆಗೆ ಪ್ರಾದೇಶಿಕ ಅಥವಾ ರಾಜ್ಯ ಸೈಬರ್ ಸಮನ್ವಯ ಕೇಂದ್ರ ಸ್ಥಾಪಿಸೋದಕ್ಕೆ ಆದೇಶವನ್ನ ಮಾಡಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರೇ, ನಮ್ಮ ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಹೌದು. ಅದಕ್ಕೆ ಪೂರಕವಾದಂತಹ ಹೌದು. ಒಂದು ಸ್ಟೋರಿ ಬಂದಿರ್ಬೇಕು ಪ್ರಜಾವಾಣಿ. ಖಂಡಿತ ಇದ್ರಲ್ಲಿದೆ. ಏನ್ ಹೇಳುತ್ತೆ ಒಂದು ಹೇಳ್ತೀವಿ. ಹೌದು ಸರ್, ನೋಡಿ ಇದು ತುಂಬಾ ಇವತ್ತು ನಾವೆಲ್ಲರೂ ಇವತ್ತು ಪತ್ರಿಕೆ ಎಲ್ಲರೂ ಇದನ್ನ ಓದಿ ತುಂಬಾ ಒಳ್ಳೆಯ ಒಂದು ಪ್ರಜಾವಾಣಿನಲ್ಲಿ ಬಂದಿರುವಂತದ್ದು. ಹನುಮನ ತವರಲ್ಲಿ ಅಭಿವೃದ್ಧಿಗೆ ದರ. ನೋಡಿ ಅದು ಎಷ್ಟು ಅಂಜನಾದ್ರಿಯ ಪ್ರಮುಖ ಪ್ರವಾಸಿ ಹಾಗೂ ಐತಿಹಾಸಿಕ ತಾಣ, ಮೂಲ ಸೌಕರ್ಯಗಳು ಗೌಣ. ತುಂಬಾ ಅದ್ಭುತವಾಗಿ ಒಂದು ಇದರ ಏನು ಮುಂದೆ ಇದು ಹೇಗೆ ಡೆವಲಪ್ ಆಗ್ಬೇಕು ಮತ್ತು ಇದರ ಮಹತ್ವ ಏನು ಅನ್ನೋದನ್ನ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೊಟ್ಟಿರುವಂತದ್ದು. ಇವತ್ತು ಅಲ್ಲಿ ಹನುಮನ ರಥ ಇರೋದ್ರಿಂದ ಏನು ಹನುಮನ ಮಾಲೆಗಳನ್ನು ವಿಸರ್ಜನೆ ಮಾಡುವಂತದ್ದು ಒಂದು ಬೃಹತ್ ಬಹು ದೊಡ್ಡ ಮಟ್ಟದ ಒಂದು ಅದು ಮೇಳದ ತರನೇ ಇವತ್ತು ಅಲ್ಲಿ ಆಗುವಂತದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಉತ್ತರ ಭಾರತೀಯರಿಗೆ ಯಾಕೆ ಇದು ನಮ್ಮ ಪವಿತ್ರವಾದ ತಾಣ, ಇದು ಬರೇ ನಮ್ಮ ನಾಡಿನಲ್ಲಿ ದಕ್ಷಿಣ ಭಾರತದವ್ರಿಗೆ ಸಲ್ತಕ್ಕಂಥದ್ದಲ್ಲ, ಇದು ಉತ್ತರ ಭಾರತದವ್ರಿಗೆ ತುಂಬಾ ಪವಿತ್ರವಾದದ್ದು. ಯಾಕಂದ್ರೆ ಅಲ್ಲೊಂದು ಪ್ರತೀತಿ ಇದೆ. ಅಯೋಧ್ಯೆ ಏನಿವತ್ತು ಜಗತ್ ಪ್ರಸಿದ್ಧಿಯಾಗಿ ನಮ್ಮ ದೇಶ ನಮ್ಮನ್ನ ಉಳಿಸ್ಕೊಂಡಿದೆ. ಅದು ನಮ್ಮ ಭಾರತದ ಪ್ರಮುಖವಾದ ಯಾತ್ರೆ ರಾಮನ ನೋಡುವಂತದ್ದು ಅಯೋಧ್ಯ ಯಾತ್ರೆ. ಅಯೋಧ್ಯ ಯಾತ್ರೆ ಮುಗಿದ ಮೇಲೆ ಹನುಮ ಹುಟ್ಟಿದಂತಹ ಜಾಗಕ್ಕೆ ಬಂದು ಹನುಮನನ್ನು ದರ್ಶನ ಮಾಡ್ಕೊಂಡು ಹೋದ್ರೇನೆ ಆ ಯಾತ್ರೆ ಕಂಪ್ಲೀಟ್ ಆಗೋದು ಅನ್ನೋದು ಅಲ್ಲಿನ ಜನರ ನಂಬಿಕೆ. ಹಂಗಾಗಿ ಇಲ್ಲಿ ತುಂಬಾ ಜನ ಸಾಗರೋಪಾದಿಯಾಗಿ ಹರಿದು ಬರ್ತಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ರಾಮಾಯಣದ ಐತಿಹ್ಯ ಹೊಂದಿರುವ ಕಿಷ್ಕಿಂಧ ಪ್ರದೇಶದಲ್ಲಿರುವ ಅಂಜನಾದ್ರಿ ಬೆಟ್ಟವು ಹನುಮ ಜನಿಸಿದ ಸ್ಥಳ ಎನ್ನುವ ನಂಬಿಕೆ ಇದು. ಮತ್ತೆ ಇನ್ನೊಂದು ದುರಂತ, ನಮ್ಗೆ ಇದು ಅಧಿಕೃತವಾಗಿ ನಮ್ದು ಅಂಜನಾದ್ರಿನೇ ಹನುಮ ಹುಟ್ಟಿದ್ದು ಅನ್ನೋದಾಯ್ತು. ತಿರುಪತಿನಲ್ಲಿ ಅಂಜನಾದ್ರಿ ಬೆಟ್ಟ ಅದು ಅಲ್ಲಿ ಹನುಮ ಹುಟ್ಟಿದ್ದು ಅನ್ನೋದಿತ್ತಲ್ಲ, ಅದೆಲ್ಲ ವಿವಾದ ಬಗೆಹರಿದು ನಮ್ಮ ಕಿಷ್ಕಿಂಧೆಲೆನೇ ಹನುಮ ಹುಟ್ಟಿದ್ದು ಅನ್ನೋದಕ್ಕೆ ತುಂಬಾ ಅದು ಕಾನೂನಾತ್ಮಕವಾಗಿ ದೃಢವಾಗಿದೆ ನಮ್ಗೆ. ಇಂಥ ಬೆಟ್ಟದಲ್ಲಿ ನೋಡಿ ಇಲ್ಲಿಗೆ ಯಾಕೆ ಸೌಂದರ್ಯ ಅಂದ್ರೆ, ನೀವು ಅದ್ರ ಮ್ಯಾಲ ನಿಂತು ನೋಡಿದ್ರೆ ಏನು ನಮ್ಮ ವೈಭವವನ್ನು ಮೆರೆದಂತಹ ಹಂಪಿ ವಿಜಯನಗರ ಸಾಮ್ರಾಜ್ಯ ಸುಂದರವಾಗಿ ಕಾಣುವಂತ ಒಂದು ನೋಟ. ಹನುಮ ಆಡಿದ್ದು, ಹನುಮ ಕುಣಿದಿದ್ದು ಇದೆಲ್ಲ ಇದೆ. ಜೊತೆಲಿ ಇಲ್ಲಿ ಅಭಿವೃದ್ಧಿ ಹೇಗಾಗ್ಬೇಕು ನೋಡಿ, ಇಲ್ಲಿದೆ 14 ಕೋಟಿ ದೇವಸ್ಥಾನಗಳಿಗೆ ನವೀಕರಣ, 15 ಕೋಟಿ ಬೆಟ್ಟದ ಹಿಂಭಾಗ ಥೀಮ್ ಆಧಾರಿತ ಮೆಟ್ಟಿಲು. ಅಂದ್ರೆ ಯಾಕೆ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಸರ್, ವಯಸ್ಸಾದಂತವ್ರು ತುಂಬಾ ದಣಿದು ಆ ಬೆಟ್ಟಗಳನ್ನ ಹತ್ತಿ ಹೋಗ್ಬೇಕಾದ್ರೆ ಅಲ್ಲೇ ಒಂದಷ್ಟು ಜನ ಮೃತಪಟ್ಟಿರುವಂತದ್ದು ಈ ಹಿಂದೆ ನಡೆದಿರೋ ಘಟನೆಗಳಿದೆ. ಆಮೇಲೆ ಈಗ ತುಂಬಾ ಒಂದಷ್ಟು ಇತ್ತೀಚಿನ ದಿನಗಳಿಗೆ ಅದು ಪ್ರಮುಖವಾಗಿ ಬೆಳಕಿಗೆ ಬಂದಿದ್ರಿಂದ ತುಂಬಾ ಜನ ಯಾತ್ರಿಕರು ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿಗೆ ಒಂದಷ್ಟು ವ್ಯವಸ್ಥೆಗಳು ಅಚ್ಚುಕಟ್ಟಾಗಬೇಕಾಗಿದೆ. ಅದಕ್ಕೆ ಈ ಹಿಂದೆ ನಮ್ಮ ಯಾರು ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗ 100 ಕೋಟಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ರು ಅಂತ ಹೇಳಿ ಬಂತು. ಮತ್ತೆ ನಮ್ಮ ಈಗ ನಡೀತಾ ಇರೋ ಸರ್ಕಾರನು ಸಹ ಅದಕ್ಕೆ 100 ಕೋಟಿನ ಮಾಡಿ ಅದನ್ನ ಮತ್ತೊಂದಷ್ಟು ಡೆವಲಪ್ ಮಾಡ್ಬೇಕು ಅಂತ ಇತ್ತು. ಬಟ್ ಅದ್ ಯಾವ್ದು ಕಾಣ್ತಾ ಇಲ್ಲ, ಆಗಿಲ್ಲ. ಅದು ಆಗ್ಬೇಕು ಅನ್ನೋದು ಒಂದಷ್ಟು ತುಂಬಾ ತುರ್ತಾಗಿ ಆಗ್ಬೇಕಾಗಿರುವಂತದ್ದು. ಯಾಕಂದ್ರೆ ಅದು ತುಂಬಾ ಮಹತ್ವವಾದಂತಹ ತಾಣ, ಐತಿಹಾಸಿಕ ಪರಂಪರೆಗೆ ಹೋಗುವಂತದ್ದು, ಪೌರಾಣಿಕ ಹಿನ್ನೆಲೆ ಹುಟ್ಟಿಸಿರುವಂತದ್ದು, ಶ್ರೇಷ್ಠವಾಗಿ ಹನುಮ ಹುಟ್ಟಿದ್ದಂಥದ್ದು. ಹನುಮ ಇವತ್ತು ನಮ್ಮ ದೇಶದ ಶಕ್ತಿ. ಅದನ್ನ ದಯಮಾಡಿ ಇದನ್ನ ನೀವು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ ಆರ್ಟಿಕಲ್ ಓದಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗ್ತಾ ಹೋಗ್ತದೆ ಇದ್ರ ಮೇಲೆ. ಹಾಗಾಗಿ ಇದು ತುಂಬಾ ಮಹತ್ವವಾದಂತದ್ದು ಸರ್. ಇದು ಈ ವಿಜಯವಾಣಿನಲ್ಲಿ ಇದೇ ಹನುಮ ವೃತ್ತಕ್ಕೆ ಸಜ್ಜಾಗಿವೆ ರಾಜಧಾನಿ ದೇಗುಲಗಳು ಅಂತ ಹೇಳಿದ್ದಾರೆ. ಹೌದು, ಶ್ರೀರಾಮ ಆಂಜನೇಯ ದೇಗುಲಗಳಲ್ಲಿ ಇಂದು ವಿಶೇಷ ಪೂಜೆ, ಹೌದು, ಸಾವಿರಾರು ಭಕ್ತರ ಭೇಟಿ ನಿರೀಕ್ಷೆ ಅಂತ ಹೇಳಿದ್ದಾರೆ. ವಿಶ್ವವಸು ಸಂವತ್ಸರದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನವಾದ ಮಂಗಳವಾರ ಡಿಸೆಂಬರ್ 2 ಹನುಮದ್ ವ್ರತ ಅಂಗವಾಗಿ ನಗರದ ಶ್ರೀರಾಮ ದೇವಾಲಯ ಹಾಗೂ ಹನುಮ ದೇವಾಲಯಗಳು ತಳಿರು ತೋರಣಗಳಿಂದ ಅಲಂಕೃತಗೊಂಡಿದ್ದು ವಿಶೇಷ ರೀತಿಯಲ್ಲಿ ಪೂಜೆಗೆ ಸಜ್ಜಾಗಿವೆ ಅಂತ ಅವರು ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ, ಇವತ್ತು ನೀವು ಬಂದ್ರೆ ಇಡೀ ಕರ್ನಾಟಕ ತುಂಬಾ ಹೋಗ್ ಬಂದ್ರೆ ಪ್ರತಿ ಹಳ್ಳಿಲೂ ಇವತ್ತು ಮೈ ಕಾಡ್ತಾ ಇದೆ. ಖಂಡಿತ ತುಂಬಾ ಅದ್ದೂರಿ ಸರ್.
ತುಂಬಾ ನಾನು ಆಕ್ಚುಲಿ ಈಗ ಬೆಳಗ್ಗೆ 6 ಗಂಟೆಗೆ ತುಮಕೂರಲ್ಲಿ ಟ್ರೈನ್ ಪ್ರಸಾದ ವಿತರಣೆಗಳು ಎಲ್ಲ ಏಕ ಅಲಂಕಾರ ನೀವು ಎಲ್ಲ ತುಂಬಾ ಖುಷಿ ಆಗ್ತದೆ. ಇವತ್ತಿನ ಬೆಳಗು ನಿಜವಾಗ್ಲೂ ಸೊಗಸು ಸರ್, ತುಂಬಾ ಸೊಗಸಾಗಿತ್ತು. ಆ ಹನುಮಂತನ ದೇವಾಲಯಗಳಲ್ಲೆಲ್ಲ ಹೂವಿನ ಅಲಂಕಾರಗಳು, ಆ ಹನುಮನ ಭಕ್ತಿ ದರ್ಶನಕ್ಕೆ ಗೀತೆಗಳು, ನಿಂತಿರೋ. ಆ ದರ್ಶನಕ್ಕೆ ಬೆಳಗ್ಗೆನೆ ಕ್ಯೂ ನಿಂತಿರುವಂತದ್ದು ಎಷ್ಟು ಸುಂದರ, ಎಷ್ಟು ಸೊಗಸಾಗಿತ್ತು ಅಂದ್ರೆ. ಹೌದು 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 ಅಲ್ಲಿ ನೀವು ಹೇಳ್ದಾಗೆ ಹ್ಮ್ ದೊಡ್ಡ ಸೌಂಡ್ ಸಿಸ್ಟಮ್ ಹೌದು. ಅದು ಇದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾವು ಹೌದು. ಸುಮ್ಮನೆ ಬರೋರ್ಗುನು ಅಷ್ಟು ಹೌದು. ಖುಷಿ ಆಗುತ್ತೆ. ಹೌದು ಇವತ್ತು ನಿಜವಾಗ್ಲೂ ತುಂಬಾ ಸಂಭ್ರಮದಿಂದ ಖಂಡಿತ ಇರ್ತಾರೆ. ಖಂಡಿತ. ಅವರ ಇವತ್ತಿನ ದಿನವೇ ಆ ಸಂಭ್ರಮ, ಇವತ್ತಿನ ದಿನದ ವೈಬ್ರೇಷನ್ ಹಾಗೆ ಹೌದು. ಕಟ್ಕೊಟ್ಬಿಟ್ಟಿದೆ ಸರ್. ಆಮೇಲೆ ಇನ್ನೊಂದು ವಿಚಾರ, ವಿಜಯವಾಣಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಮೆಟ್ರೋ ಕಾಮಗಾರಿಗಳಲ್ಲಿ, ಮೆಟ್ರೋ ಡೆವಲಪ್ಮೆಂಟ್ ಅಲ್ಲಿ ಹಳದಿ ಹಾದಿಯಲ್ಲಿ ಶೀಘ್ರ 8 ರೈಲುಗಳನ್ನ ಬಿಡ್ತಾರೆ ಅಂತ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ. ಹೌದು ಯೋಗೇಶ್, ಹಾ ಸರ್. ಮತ್ತೆ ಇನ್ನೇನ್ ಹೇಳ್ತೀರಿ? ಯಾವ ಸುದ್ದಿಯನ್ನ ತಂದಿದ್ದೀರಿ ನೀವು? ಸರ್ ಇವರು ರಾಜಕೀಯದವ್ರು ಬರೀ ನಮ್ಗೆ ಟೆನ್ಷನ್ ಕೊಡ್ತಾ ಇದ್ದಾರೆ ಸರ್. ಹೌದಾ? ಸಿಎಂ ಯಾರಾಗ್ಬೇಕು, ಸಿಎಂ ಯಾರಾಗ್ಬೇಕು ಅದು. ಅದು ದಿನನಿತ್ಯ ಇದ್ದಿದ್ದೆ. ಏನೋ ಅಲ್ಲ, ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿ. ಹಾ. ಕೆ. ಶಿವಕುಮಾರ್ ಅವರು ಊಟ ಮಾಡ್ತಾರೆ. ಬೆಳಿಗ್ಗೆ ತಿಂಡಿ ತಿನ್ನೋ ವ್ಯವಹಾರವನ್ನ ಇಟ್ಕೊಂಡಿದ್ರು, ಅದೇನೋ ಸರಿ ಹೋಗ್ಬಿಡುತ್ತೆ ಅಂತ ಹೌದು. ಅನ್ಕೊಂಡ್ವಿ. ಅಲ್ಲ ಎಲ್ಲ ದುಂಬರಾಟ ಅಲ್ವಾ ಶಿವ? ಸರ್, ಖಂಡಿತ ಅದು ನಾವು ಬುದ್ಧಿವಂತರಾಗ್ಬೇಕು. ನೋಡಿ, ಅವ್ರು ಇವತ್ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾವ್ರೆ, ಹೌದು. ಕಚ್ಚಾಡ್ತಾ ಇದ್ದವ್ರು ಪಾಪ. ಇದೆಲ್ಲ ಮುಗ್ಧ ಜನಕ್ಕೆ ತುಂಬಾ ಪ್ರಭಾವ ಬೀರುವಂತ ಅಂಶ ಸರ್. ಹೌದು. ಅದು ದೊಡ್ಡ, ಹ್ಮ್. ಅದನ್ನ ಹೇಗೆ ಅರ್ಥ ಮಾಡ್ಕೊಬೇಕೋ ಏನೋ ಅದು ನಂಗ್ ಗೊತ್ತಾಗ್ತಾ ಇಲ್ಲ ಅದು. ಯೂತ್ ಗೆ ಟೆನ್ಷನ್, ಜನರಿಗೆ ಅವ್ರು ಆರಾಮಾಗಿ ಖಂಡಿತ ಯೂತ್ಸ್ಗೆ ಅಂತಲ್ಲ, ಎಲ್ಲ ಮುಗ್ಧರು ಜನರು, ಒಂದಷ್ಟು ಕ್ಯೂರಿಯಾಸಿಟಿ ಸರ್. ಅದು ರಾಜಕೀಯ ಅಂದ್ರೆ ಎಲ್ಲರಿಗೂ ಹೌದು, ಒಂದಷ್ಟು ಇದ್ದೇ ಇರ್ತದೆ. ಕುತೂಹಲಗಳನ್ನು ಹುಟ್ಟಿಸುವಂತದ್ದು. ಅದು ಆ ದುಂಬರಾಟ ಇದ್ದಿದ್ದೆ. ಹೌದು. ಅದು ಸಾಲಲ್ಲ. ಹೌದು ಅದನ್ನ ಅಲ್ಲಿಗೆ ಬಿಟ್ಟು ಒಂದು ಸುದ್ದಿ ಬಂದಿದೆ ಈಗ. ಏನು ಅಂದ್ರೆ, ಒಂದು ಸಾವಿನ ಸುದ್ದಿ. ಯಾವುದು ಅಂದ್ರೆ, ಮಾಜಿ ಶಾಸಕ ಆರ್ ವಿ ದೇವರಾಜ್, ಅಂದ್ರೆ ನಮ್ಮ ಕಡೆಯವರು, ಅಂದ್ರೆ ಬೆಂಗಳೂರು ದಕ್ಷಿಣದ ಕಡೆಯವರು, ಆರ್ ವಿ ದೇವರಾಜ್ ಅಂತ ಕಾಂಗ್ರೆಸ್ನವರು, ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ ಅಂತ ಈಗ ಒಂದು ಸುದ್ದಿ ಬಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸಿ ಮುಂದುವರಿಯೋದಾದ್ರೆ, ಡಿಸೆಂಬರ್ 3ನೇ ತಾರೀಕು 68ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡಿದ ವೇಳೆ ಹೃದಯಾಘಾತವಾಗಿದೆ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಮಾರ್ಗ ಮಧ್ಯೆ ಕೊನೆಯುಸಿರನ್ನ ಹೇಳಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ನಾವು ಮುಂದೆ ಹೋಗೋದಾದ್ರೆ, ಇದೊಂದು ಡೆಲ್ಲಿ ನ್ಯೂಸ್ ಇದೆ. ಏನು ಅಂದ್ರೆ, ಇಂದಿರಾ ಕಿಟ್ ಗುಣಮಟ್ಟದಲ್ಲಿ ರಾಜಿಯಾಗದಂತೆ ಮುಖ್ಯಮಂತ್ರಿ ಸೂಚನೆ. ಅಳತೆಯಲ್ಲಿ ಹೆಚ್ಚು ಕಡಿಮೆಯಾಗದಿರಲಿ, ಇದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಕಾದಾಟವಿದ್ರೂ ಸರ್ಕಾರ ರಚಿಸಲು ಬಿಜೆಪಿಗೆ ಆಸಕ್ತಿ ಇಲ್ಲ. ವಿಜಯೇಂದ್ರ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ, ಉಪಹಾರ ಸೇವೆ. ಮತ್ತೆ ಒಂದ್ಸಗಿ ನೀವ್ ಹೇಳೋ ತರನೇ ದುಂಬರಾಟದ ಇದು ನಡೀತಾ ಇದೆ. ಹೌದು ಇದು ಬೆಂಗಳೂರು ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಒಬ್ಬ ಯುಪಿ ಸಂಸದ ಟೀಕೆ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಬೆಂಗಳೂರಿನ ವಾಹನಗಳ ಸಂಖ್ಯೆ ಹೆಚ್ಚಳ ಕಾರಣವಲ್ಲ, ರಸ್ತೆ ಗುಂಡಿಗಳೇ ನೇರ ಕಾರಣ. ವಾಹನ ಚಾಲಕ ಸವಾರರಿಗೆ ಎದುರಾಗುವ ಗುಂಡಿಗಳಿಗೆ ವಾಹನದ ಬ್ರೇಕ್ ಹಾಕುವ ಪರಿಣಾಮ ಟ್ರಾಫಿಕ್ ಜಾಮ್ ಆಗುತ್ತಿದೆ ಅಂತ ಸದಾನಂದ ಗೌಡರು ಟೀಕೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಒಂದು ವಿಷಾದದ ಸಂಗತಿ. ಈ ರಸ್ತೆ ಗುಂಡಿಗಳು ಇದನ್ನ ಏನು ರಿಪೇರಿನೇ ಮಾಡಕ್ ಆಗದೆ ಇರೋ ಹಂತ ತಲುಪಿಬಿಟ್ಟಿದಾರ ಅಂತ. ಎಲ್ಲಿ ನೋಡಿದ್ರು ರಸ್ತೆ ಗುಂಡಿಗಳು ಸುಮ್ಮನೆ, ಆಮೇಲೆ ಎಲ್ಲಾ ಕಡೆನೂ ಹಚ್ತಾ ಇದ್ದಾರೆ ಅಭಿವೃದ್ಧಿ ಹೆಸರಲ್ಲಿ. ಆಮೇಲೆ ಅದನ್ನ ಸರಿಪಡಿಸುವಂತ ಯಾವುದೇ ನಿದರ್ಶನಗಳಿಲ್ಲ. ತೊಂದರೆಯನ್ನು ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಬೆಂಗಳೂರಿನಲ್ಲಿ ನಾವು ಬದುಕ್ತಾ ಇರೋರು ಈ ಟ್ರಾಫಿಕ್ ಜಾಮ್ ಮತ್ತೆ ರಸ್ತೆ ಗುಂಡಿಗಳು ನಮಗೆ ಸಾಕು ಬೇಕಾಗುವುದು.
ಶ್ರೀನಿವಾಸ ಮೂರ್ತಿ, ನೀವು ಹೌದು. ಇವಾಗ ಬೆಂಗಳೂರಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದೀರಾ. ಖಂಡಿತ. ಈ ಈ ಟ್ರಾಫಿಕ್ ಜಾಮ್, ಹೌದು. ಈ ರಸ್ತೆ ಗುಂಡಿ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಏನ್ ಇದಕ್ಕೆ ಮುಕ್ತಿ ಸಿಗುತ್ತಾ ಸಿಗಲ್ವಾ? ಸರ್ ನನ್ಗನ್ನಿಸ್ತದೆ ಬೆಂಗಳೂರು ಜನ ಎಲ್ಲವನ್ನು ಕಳ್ಕೊಂಡ್ ಬಿಟ್ಟಿದಾರ. ಒಂದಷ್ಟು ಅವರ ಏನು ಒಂದಷ್ಟು ಸತ್ತಂಗ ಅವ್ರ ಗೊತ್ತಾತಿಲ್ಲ. ನಿಜವಾಗ್ಲೂ ತುಮಕೂರಿಂದ ಬೆಂಗಳೂರಿಗೆ ಬತ್ತಿದಂಗೆ ಉಸಿರು ಕಟ್ಟುತ್ತೆ ಸರ್. ಒಂದು ಉಸಿರಾಡಕ್ಕೂ ನಿಜವಾಗ್ಲೂ ಉಸಿರು ಕಟ್ಟುತ್ತೆ. ಟ್ರಾಫಿಕ್ ಅಲ್ಲಿ ಬಂದ್ರೆ ನೀವು ನಮ್ ಫ್ಲೈಓವರ್ ಹತ್ತಿದಂಗೆ ನಿಜವಾಗ್ಲೂ ಯಾಕಪ್ಪ ಹಿಂಗ್ ಹಿಂಗ್ ನೋಡೋಣ ಅನ್ನಿಸ್ತಾ ಇರ್ತದೆ. ಏನ್ ಸರ್ ಇದು? ಯಾಕೆ? ಏನ್ ಎಷ್ಟೆಲ್ಲಾ ಅದ್ಭುತವಾಗಿ ತಂತ್ರಜ್ಞಾನಗಳು ಬೆಳಿತಿದೆ. ಬೇರೆ ಬೇರೆ ದೇಶಗಳಿಗೆ ಜಗತ್ತಿನ ಮಟ್ಟದಲ್ಲಿ ನಮ್ಮ ದೇಶ ಪೈಪೋಟಿ ನೀಡ್ತಾ ಇದೆ. ಜಗತ್ತಿನಲ್ಲಿ ಬೆಂಗಳೂರು ಗುರುತಿಸ್ಕೊಂತ ಇದೆ. ಇದೊಂದು ಟ್ರಾಫಿಕ್ ಸಮಸ್ಯೆನ ಅಷ್ಟು ಬಗೆಹರಿಸ್ತಲೇ ಇರೋದಕ್ಕೆ ನೋಡಿ ಅವರು ಚೆನ್ನಾಗಿ ಹೇಳಿದಾರೆ ಅವರು ಸಂಸದರು. ಇದು ಗಾಡಿಗಳಿಂದ ಆಗಿದ್ದಲ್ಲ, ರಸ್ತೆಗಳಿಂದ ಆಗಿದ್ದು. ರಸ್ತೆಗಳ ಹೌದು ಸರ್. ಈಗ ನೀವ್ ಹಿಂಗ್ ಹೋಗ್ತಾ ಇರ್ತೀರಿ, ಯಾವ್ದೋ ಗುಂಡಿ ಬಂತು ಅಂದ್ರೆ ನೀವು ರೈಟ್ ಕೇಳಿತೀರಾ, ಎಡಗಡೆ ಕೇಳಿತೀರಾ, ಬಲಗಡೆ ಕೇಳಿತೀರಾ, ಹಿಂದ್ ಬತ್ತಿದ್ದಾನೆ ನಿಲ್ಲಿಸ್ತಾನೆ, ಹಿಂಗ್ ಕ್ರಾಸ್ ಆಗಿ ನಿಂತ್ಕೊಂಡ್ರೆ ಏನಾಗ್ತದೆ? ಇದು ದುರಂತ ದಿನ ನೋಡ್ತಲೇ ಇದೀವಿ. ಆಮೇಲೆ ಎಷ್ಟು ಸಾವು ನೋವುಗಳು, ಎಷ್ಟು ಸಾವು ನೋವುಗಳು ಸರ್. ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರಿನಲ್ಲಿ ಬದುಕೋ ಜನಕ್ಕೆ ಆಯಸ್ ಕಡಿಮೆ. ಖಂಡಿತ. ಇದು 100% ಸತಿ. ಯಾಕಂದ್ರೆ ಇಷ್ಟೊಂದು ಜಂಜಾಟ, ಇಷ್ಟೊಂದು ಒತ್ತಡ, ಟೆನ್ಷನ್ ನೋಡಿ. 8 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ಬೇಕಾಗಿರ್ತದೆ, 9 ಗಂಟೆಗೆ ಹೋಗ್ಬೇಕಾಗಿರ್ತದೆ. ನೀವು 10 ನಿಮಿಷ ಕಾಲ್ ಗಂಟೆ ಒಂದೊಂದು ಜಾಮ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವ್ನು ಹೆಂಗ್ ಹೋಗ್ಬೇಕು? ಅದೆಷ್ಟು ಒತ್ತಡ, ಹೃದಯಾಘಾತ ಬರ್ದಂಗಿರುತ್ತೆ ಸರ್. ಕುಡಿಯೋದ್ ಕೆಟ್ಟ ಗಾಡಿ, ಟ್ರಾಫಿಕ್ ಅಲ್ಲಿ ಎಷ್ಟು ಹೊಗೆ ಬರ್ತದೆ, ಎಷ್ಟು ಪರಿಣಾಮಗಳಾಗ್ತಾ ಇದೆ. ಇದನ್ನ ಗಂಭೀರವಾಗಿ ತಗೊಂಡು ಇದನ್ನ ಇದನ್ನ ಸರ್ ಜನಗಳು ಸಹ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಜನಗಳ ಕೈಲೂ ಒಂದಷ್ಟು ಸಾಧ್ಯ ಆಗ್ತದೆ. ಪ್ರತಿ ಒಬ್ಬೊಬ್ಬ ಓಡಾಡಕ್ಕೆಲ್ಲ ಒಂದೊಂದು ಕಾರು, ಒಂದೊಂದು ಗಾಡಿಗಳು ಸರ್, ಬಸ್ ಇದೆ, ಮೆಟ್ರೋ ಇದೆ. ಖಂಡಿತವಾಗ್ಲು ಬಳಸ್ಕೊಂಡ್ರೆ ಒಂದಷ್ಟು ಇದು ರಸ್ತೆದು, ವಾಹನಗಳದು. ಹೌದು, ವಾಹನಗಳನ್ನ ನಾವು ಎಷ್ಟು ಮಿತಿಯಾಗಿ ಬಳಸ್ತೀವೋ ಅಷ್ಟು ನಮ್ಮ ನಗರ ತುಂಬಾ ಶುದ್ಧವಾಗಿರ್ತದೆ. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಹೌದು. ಖಂಡಿತ ದೇವರಿಗೆ ಗೊತ್ತು. ಇದು ಬಗೆಹರಿಯಲ್ಲ ಸರ್. ನಮ್ ಕಂಡ್ರೆ ಇದು ಬೆಂಗಳೂರು ಆಗ್ತಾ ಇರೋ ಸ್ಥಿತಿ ನೋಡಿದ್ರೆ ಖಂಡಿತವಾಗ್ಲೂ ಇದು ಬಗೆಹರಿಯಲ್ಲ. ಈ ಸರ್ ಬೆಂಗಳೂರಿಗೆ ಜನ ಹೌದು. ಈ ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡ್ರೆ ಆಮೇಲೆ ಎಷ್ಟು ಕೋಟ್ಯಾಂತರ ಜನ ಬರ್ತಾರೆ ಬೆಂಗಳೂರಿಗೆ. ಸರ್ ಅದೇ ನನ್ಗನ್ಸದು, ನಾವು ಬೆಂಗಳೂರಿಗೆ 10 ವರ್ಷದಿಂದ ಇದ್ದ ಜನದ ಅಷ್ಟಕ್ಕೆ ಲೆಕ್ಕ ಮಾಡ್ಕೊಂಡು ಇವ್ರು ಏನಾದ್ರು ಅಭಿವೃದ್ಧಿ ಮಾಡ್ತಾವ್ರ ಸರ್? ಪ್ರತಿದಿನ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತು ನೋಡಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಂತು ನೋಡಿ, ಸಾವಿರ 5-5 ನಿಮಿಷಕ್ಕೆ ಒಂದೊಂದು ಟ್ರೈನ್ ಹಿಡಿದ್ರೆ ಸಾವಿರ ಜನ ಬೆಂಗಳೂರಿಗೆ ತುಂಬ್ತಾ ಇದಾರೆ. ಖಂಡಿತ ಬೆಂಗಳೂರಿಗೆ ತುಂಬ್ತಾ ಇದಾರೆ. ನೀವು ವಾಹನಗಳ್ದಿರ್ಲಿ, ಆ ಟ್ರೈನ್ ಇಳ್ದು ರೈಲ್ವೆ ಸ್ಟೇಷನ್ ಪಾಸ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬರೋದ್ರೊಳಗೆ ಜನಗಳದೇ ಟ್ರಾಫಿಕ್. ಅದು ಜನಗಳದೇ ಟ್ರಾಫಿಕ್. ನಿಜ. ಇದನ್ನ ಪರಿಗಣಿಸ್ಬೇಕು ಸರ್. ಇವತ್ತೆಷ್ಟು ಜನಸಂಖ್ಯೆ ಬರ್ತಾ ಇದೆ, ಎಷ್ಟು ನಮ್ಮಲ್ಲಿ ಇದು ಒತ್ತಡ ಹೆಚ್ಚಾಗ್ತಾ ಇದೆ, ಜನಗಳ ಒತ್ತಡ. ಇದಕ್ಕೆ ಯಾವಾಗ ನಮಗೆ ದಾರಿ ತೋರಿಸ್ತಾರೋ ದೇವರು ಭಗವಂತ ನಮ್ಗೆ ಗೊತ್ತಿಲ್ಲ. ಯಾವಾಗ ಇವರು ಸರಿ ಹೋಗ್ತಾರೋ, ಇದನ್ನ ಸರಿ ಮಾಡ್ತಾರೋ ನಮ್ಗೆ ಅದು ಗೊತ್ತಿಲ್ಲ. ಗುರುಗಳೇ, ನಿಮಗೆ ಈ ನುಗ್ಗೆಕಾಯಿ ಗಿಡ, ನುಗ್ಗೆ ಗಿಡ, ಹೌದು, ಅದರ ಬಗ್ಗೆ ನಮ್ಮ ಒಂಚೂರು ತಿಳಿಸ್ಕೊಡ್ತೀರಾ? ನುಗ್ಗೆ ಗಿಡ, ಮೊದಲು ನುಗ್ಗೆ ಸೊಪ್ಪು, ಹೌದು ಇವೆಲ್ಲ ಇವಾಗ ನಮ್ಗೆ ಅದು ಒಂದು ಸೀಸನ್ ವರ್ಷ ಪೂರ್ತಿ ಸಿಗ್ತಿದೆ. ಹೌದು. ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಈಗ ಮೊದಲು ನಾವು ಮನೆ ಮುಂದೆ, ಮನೆ ಪಕ್ಕದಲ್ಲಿ ಒಂದು ಹಿತ್ತಲಲ್ಲಿ ಒಂದು ನುಗ್ಗೆ ಗಿಡ ಇರ್ತಾ ಇತ್ತು. ಹೌದು. ಈಗ ನುಗ್ಗೆ ತೋಟ ಮಾಡುವಷ್ಟು ಲೆವೆಲ್ಗೆ ನುಗ್ಗೆಕಾಯಿಗೆ ಪಾಪ್ಯುಲಾರಿಟಿ ಬಂದಿದೆ. ಸರಿ. ಅಂದ್ರೆ ಯಾಕಂದ್ರೆ ಅದರ ಸತ್ವ, ಅದ್ರೊಳಗಡೆ ಇರುವಂತ ಸತ್ವ. ನುಗ್ಗೆ ಸೊಪ್ಪು ಅಂದ್ರೆ ನಾವು ಏನ್ ನುಗ್ಗೆ ಸೊಪ್ಪು ಅಂತ ಆ ಒಂದು ಮನಸ್ಥಿತಿ ಇತ್ತು. ಈಗ ನುಗ್ಗೆ ಸೊಪ್ಪಿಗೆ ಬೆಲೆ ಕೊಡುವ ಪರಿಸ್ಥಿತಿ ಬರುತ್ತೆ ಅಂತ ನಾವು ಚಿಕ್ಕದಿರುವಾಗ ಅನ್ಕೊಂಡೇ ಇರ್ಲಿಲ್ಲ. ಖಂಡಿತ ಹೇಳಿದ್ದು ಎಲ್ಲಾ ಸೊಪ್ಪುಗಳ ತರ ನುಗ್ಗೆ ಸೊಪ್ಪು ಒಂದು ಸೊಪ್ಪು. ನುಗ್ಗೆ ಸೊಪ್ಪು ಎಲ್ಲಂದಲ್ಲಿ ಎರ್ಚಾಡ್ತಾ ಇದೆ ಮುಂಚೆ. ಹೌದು. ಕೇಳೋರು ಇರ್ಲಿಲ್ಲ ಅದನ್ನ. ಈಗ ಅದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಬಂದಿರೋದ್ರಿಂದ ಅದು ನುಗ್ಗೆ ಸೊಪ್ಪು ಇವಾಗ ಹುಡ್ಕೊಂಡು ಮಾರ್ಕೆಟ್ ಅಲ್ಲಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗಿ ತರ್ತೇವೆ. ಹಾಗೆ ನುಗ್ಗೆಕಾಯಿ ದರ ಇವಾಗ ಎಲ್ಲರೂ ಈಗ ನಾವು ಮಾತಾಡ್ಲಿಕ್ಕೆ ಕಾರಣನೇ ನುಗ್ಗೆಕಾಯಿ ದರ. ಹೌದು ಹೌದು ಹೌದು. ನುಗ್ಗೆಕಾಯಿ 1 ಕೆಜಿಗೆ 500 ರೂಪಾಯಿ. ಅದು ದಕ್ಷಿಣ ಕನ್ನಡದಲ್ಲಿ 900 ರೂಪಾಯಿ. ನಾವು 10 ರೂಪಾಯಿ 3 ಕೊಡೋ ತರ್ತಾ ಇದ್ದಂತ ಟೈಮ್, ಅಥವಾ 10 ರೂಪಾಯಿ 1 ಈ ತರ ಇದ್ದಂತ ನುಗ್ಗೆಕಾಯಿ ಸಿಂಗಲ್ ಪೀಸ್ಗೆ. ರೈತರಿಗೆ ಖುಷಿ ಕೊಡುವ ಸಂಗತಿ, ಗ್ರಾಹಕರಿಗೆ ರೈತರಿಗೆ ಸಿಗತ್ತೆ ನಮ್ಗೆ ಗೊತ್ತಿಲ್ವಲ್ಲ. ಅದು ಗೊತ್ತಿಲ್ಲ. ಇಲ್ಲ, ಇದು ತುಂಬಾ ಸಂತೋಷ ಪಡುವಂತದ್ದು ಸರ್. ಯಾಕಂದ್ರೆ ರೈತ ಇವತ್ತು ಎಷ್ಟೆಲ್ಲಾ ಕಷ್ಟಪಟ್ಟು ತುಂಬಾ, ಈಗ ನೋಡಿ ಟೊಮೊಟೊ ರೇಟು ಮೊನ್ನೆ ಡೌನ್ ಆಯ್ತು, ಲಾರಿ ಗಟ್ಲೆ ತಗೊಂಡೋಗಿ ರೋಡಿಗೆ ಸುರ್ದ. ಒಂದ್ ಕಾಲ ಆಕ್ಚುಲಿ ಯಾಕೆ ನಮ್ಗೆ ನುಗ್ಗೆಕಾಯಿ ಇಷ್ಟು
ಒಂದೇ ಬಾರಿಗೆ ನೆಗೆದು ಅದ್ರದ ರೇಟು ಅನ್ನೋದಕ್ಕೆ ನಿಜವಾಗ್ಲೂ ಕಾರಣಗಳಿದೆ. ನಾವು ಅರ್ಥ ಮಾಡ್ಕೊಬೇಕು ನೋಡಿ, ನಾವು ಜಗತ್ತಿನಲ್ಲಿ ಜೀವಿಸ್ತಾ ಇದೀವಿ. ಜಗತ್ತಿನ ವೈಪರೀತ್ಯಗಳು, ಅವಗುಣಗಳು ಇದೆಲ್ಲ ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅಂತ. ಸರ್, ನುಗ್ಗೆಕಾಯಿ ಇವತ್ತು ರೇಟು ಜಾಸ್ತಿ ಆಗ್ಲಿಕ್ಕೇನೆ ತಮಿಳ್ನಾಡು ಮತ್ತೆ ಏನಿವತ್ತು ತಮಿಳ್ನಾಡಿಂದ ನಮಗೆ ತುಂಬಾ ನುಗ್ಗೆಕಾಯಿ ಬರ್ತಿದ್ದಂತ ಒಂದು ವ್ಯವಸ್ಥೆ ಇವತ್ತೇನಾಗಿದೆ, ತಮಿಳುನಾಡಿನಲ್ಲಿ ಈ ನಮ್ಮ ಸೈಕ್ಲೋನ್ ಜಾಸ್ತಿ ಆಗಿ ತಮಿಳುನಾಡಿನಲ್ಲಿ ಈ ಬಾರಿ ನುಗ್ಗೆಕಾಯಿ ಹೂ ಕಚ್ಚಿಲ್ಲ. ಯಾಕಂದ್ರೆ ಅದು ಈ ಸೀಸನ್ ಅಲ್ಲಿ ಮಳೆ ಬಂದ್ರೆ ನುಗ್ಗೆಕಾಯಿ, ಇದು ನಮ್ದು ನುಗ್ಗೆಕಾಯಿ ಸೀಸನ್ ಅಲ್ಲ. ಇದನ್ನ ಹೈಬ್ರಿಡ್ ಆಗಿ ನಾವು ತೋಟಗಾರಿಕೆ 60% ನಮಗ್ ಬರ್ಬೇಕಾದ ನುಗ್ಗೆಕಾಯಿ ತಮಿಳ್ನಾಡಿಂದ ಬರ್ತಿದ್ದು. ಈಗೇನಾಗಿದೆ, ತಮಿಳ್ನಾಡಿಂದ ನುಗ್ಗೆಕಾಯಿ ಬೆಳೆ ಈ ಸೈಕ್ಲೋನ್ ಇಂದ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮಲ್ಲಿರೋ ನುಗ್ಗೆಕಾಯಿ ಸಾಲ್ತಾ ಇಲ್ಲ. ನುಗ್ಗೆಕಾಯಿ ಯಾಕೆ ರೈಟ್ ಅಷ್ಟೊಂದು ಆಗ್ಬೇಕು, ಬರ್ಲಿಲ್ಲ ಅಂದ್ರೂ ಪೋಷಕಾಂಶಗಳ ರಾಜ, ಕಬ್ಬಿಣದ ಅಂಶ ಪೋಷಕಾಂಶಗಳ ರಾಜ. ಹೌದು, ಅವನ್ ರಾಜನೇ. ಅವನ್ ಅಲ್ಲಿಂದ ಬಂದ್ರೆ ಓಕೆ, ಇಲ್ಲಿ ನಮ್ಮಲ್ಲಿ ಸಾಲ್ತಾ ಇಲ್ಲ. ಖಂಡಿತವಾಗ್ಲೂ ರೈತರುಗಳು ಇಂತಹ ಬೆಳೆಗಳ ಬಗ್ಗೆ ಗಮನ ಕೊಡ್ಬೇಕು ಸರ್. ರೈತರು ಉದ್ಧಾರ ಆಗ್ಬೇಕು, ಖಂಡಿತವಾಗ್ಲೂ ರೈತರು ಉದ್ಧಾರ ಆಗ್ಬೇಕು. ನೋಡಿ, ನುಗ್ಗೆಕಾಯಿ ಗಿಡನ ಎಲ್ಲ ಇತ್ಲಲ್ಲಿ ಮನೆ ಮುಂದೊಂದು ಬೆಳಿತಿದ್ದು ಇವತ್ತು ನಮ್ಮ ಕೃಷಿ ವಿಜ್ಞಾನ ತುಂಬಾ ಅದ್ಭುತವಾಗಿ ಮುಂದುವರೆದಿದೆ. ಅದರಲ್ಲೂ ನಮ್ಮ ನಾಡಿನಲ್ಲಿ ತುಂಬಾ ಅದ್ಭುತವಾಗಿ ಮುಂದುವರೆದಿದೆ. ನಮ್ಮ GKV ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇದೆ. ನೋಡಿ, ಇದನ್ನ ತೋಟಗಾರಿಕೆ ಬೆಳೆಯಾಗಿ ಮಾಡ್ತು. ಇವತ್ತು ನಾವು ಹೋದ್ರೆ ರಸ್ತೆ ಬದಿನಲ್ಲಿ ಒಂದ್ 5 ರಿಂದ 10 ಕಿಲೋಮೀಟರ್ ಹೋದ್ರೆ ಒಂದು ನುಗ್ಗೆ ತೋಟ ಕಾಣುತ್ತೆ. ಏನಂತ ಯಥೇಚ್ಛವಾದ ಖರ್ಚು ಕೇಳುವಂತದ್ದಲ್ಲ, ನೀರನ್ನು ನಾವು ಅಂತದ್ದಲ್ಲ ಇದು. ಹೈಯೆಸ್ಟ್ ನೀರು ಅಷ್ಟು ಪ್ರತಿದಿನ ನೀರು ಹಾಕ್ಬೇಕು, ಈ ತರದ್ದೇನು ಇರಲ್ಲ. ಇವತ್ತು ನೋಡಿ, ಹೌದು ಸರ್, ನುಗ್ಗೆಕಾಯಿ ಪೋಷಕಾಂಶಗಳಲ್ಲಿ ಹೆಂಗ್ ರಾಜ, ರುಚಿನಲ್ಲೂ ಅಷ್ಟೇ ಅದ್ಭುತವಾದ ರಾಜ. ಈಗ ಬೆಂಗಳೂರು ಇಲ್ದಲೆ ಮದುವೆ ಮನೆ ಸಾರೇ ಇಲ್ಲ ಇವತ್ತು. ಹೋಟೆಲ್ಗಳಲ್ಲಿ ನುಗ್ಗೆಕಾಯಿ ಚಟ್ನಿ, ನುಗ್ಗೆಕಾಯಿ ಪಲ್ಯ. ನೀವು ರವಿಚಂದ್ರನ್ ಒಂದು ಹಳ್ಳಿ ಮೇಷು ಸಿನಿಮಾದಲ್ಲಿ ನುಗ್ಗೆಕಾಯಿನಲ್ಲೇ ಎಲ್ಲಾ ಮಾಡಿ ನುಗ್ಗೆಕಾಯಿ ಮಹತ್ವ, ಅದು 100ಕ್ಕೆ 100 ಸತ್ಯ ಸರ್. ಅದಕ್ಕೆ ನುಗ್ಗೆಕಾಯಿಗಿಂತ ಬೇಡಿಕೆ. ಇದು ಬಹಳ ದಿನ ಇರುವಂತದ್ದಲ್ಲ. ಒಂದಷ್ಟು ಈ ಏನು ತಮಿಳುನಾಡಿನಲ್ಲಿ ಆಗ್ತಕ್ಕಂತ ಸೈಕ್ಲೋನ್ ಎಫೆಕ್ಟ್ಸ್ ನಮ್ಗೆ ಅಲ್ಲಿಗೆ ಬರ್ದಲೇ ಇರುವಂತದ್ದು ಇಲ್ಲಿ ನಿಂತು ಈಗ ಆಗಿದೆ ಅಂತ ಹೇಳಿ ಒಂದಷ್ಟು ವಿಮರ್ಶಕರು ಅದನ್ನ ಹೇಳಿರುವಂತದ್ದು. ಖಂಡಿತವಾಗ್ಲೂ ಇದು ಒಂದಷ್ಟು ನಮ್ಮ ಜನಕ್ಕೆ, ಖಂಡಿತ ರೈತರಿಗೆ ಒಳ್ಳೇದಾಗತ್ತೆ. ಖಂಡಿತ ರೈತರಿಗೆ ತಲುಪಬೇಕಷ್ಟೇ ಇದರ. ಅಂದ್ರೆ ನಾನ್ ಹೇಳೋದು, ಇನ್ನೊಂದಷ್ಟು ರೈತರುಗಳು ಈ ತರದ ಬೆಳೆಗಳನ್ನ ಬೆಳಿಲಿ. ನಮ್ಮಲ್ಲಿ ರೈತರುಗಳು ಒಂದಷ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಸರ್. ಎಲ್ಲ ಅಡಿಕೆ ತೆಂಗು ಒಂದ್ 3 ವರ್ಷ ಶ್ರಮ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ಕೂತ್ಕೊಂಡು ಜೀವನ ಮಾಡ್ತಾರ. ಅದಲ್ಲ, ಶ್ರಮಿಸ್ಬೇಕು. ನೋಡಿ, ಇಂತಿಂತ ಎಂತೆಂತ ಬೆಳೆಗಳಿದೆ. ಅವನು 2 ವರ್ಷ ಅಡಿಕೆ ದುಡ್ಡಲ್ಲಿ ಮಾಡಿರೋದು ಈ ವರ್ಷ ಒಂದ್ ತಿಂಗಳು 15 ದಿನದಲ್ಲಿ ನುಗ್ಗೆಕಾಯಲ್ಲಿ ತೆಗಿತಾನೆ ಸರ್. ಈ ತರದ ಒಂದಷ್ಟು ವಿಚಾರಗಳು ಬರ್ಬೇಕು. ಯಾಕಂದ್ರೆ ಇವತ್ತು ನಾವು ನುಗ್ಗೆ ರೈಟ್ ನೋಡಿ ನಿಜವಾಗ್ಲೂ ಖುಷಿ ಆಗ್ತದೆ. ರೈತರುಗಳು ಅದನ್ನೇ ನಂಬ್ಕೊಂಡು ಬದುಕು ಕಟ್ಕೊಂಡಿರೋದು. ರೈತರು ಮಕ್ಳುಗಳೆಲ್ಲ ಒಂದಷ್ಟು ಏನೋ ಓದಿದಿ ವಿದ್ಯಾವಂತರು ಅಂತ ವಲಸೆ ಬರ್ತಿದ್ದಾರೆ. ಮತ್ತೆ ಇಂಥದ್ದು ಒಂದು ಸೀಸನ್ ಆಗಿ ಇನ್ನೊಂದ್ 2 ಬೆಳೆಗಿಂತ ಸಿಕ್ಬಿಟ್ರಿ ಇವ್ರೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಊರ್ಗ್ ಹೋಗ್ತಾರೆ. ಇದಾಗ್ಬೇಕು ಸರ್. ಯಾಕಂದ್ರೆ ನಾವು ನೋಡಿ, ಬೆಂಗಳೂರು ಟ್ರಾಫಿಕ್ ಸಂಬಂಧಪಟ್ಟಿದ್ದು ಇಂಥದ್ಕೆ ಇಲ್ಲಿ ಒಂದಷ್ಟು ಆರ್ಥಿಕವಾಗಿ ಮಹತ್ವ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರು ಇಲ್ಲೇ ಹಾಕಿರ್ತಾರೆ ಸರ್. ಇಲ್ಲಿ ತಿಂಗಳಿಗೆ 50,000 ದುಡಿಯೋತಕ್ಕಲ್ಲ 1 ಲಕ್ಷ ಸಿಗ್ತದೆ ಅಂದ್ರೆ ಆರಾಮಾಗಿ ಹೋಗ್ತಾರೆ. ಬೆಂಗಳೂರು ಒಂದಷ್ಟು ವಿಶಾಲ ಆಗ್ತದೆ, ಆರಾಮ್ ಅನಿಸ್ತದೆ, ಟ್ರಾಫಿಕ್ ಎಲ್ಲ ಕಡಿಮೆ ಆಗ್ತದೆ. ರೈತರಿಗೆ ಯಾವತ್ತು ಬೆಲೆ ಸಿಗ್ತದೋ, ರೈತರ ಬೆಳೆಗೆ ಯಾವತ್ತು ಮಹತ್ವ ಬರ್ತದೋ ಅವತ್ತು ಖಂಡಿತವಾಗ್ಲು ನಗರಗಳು ಉದ್ಧಾರ ಆಗ್ತವೆ, ಗ್ರಾಮಗಳು ಅಭಿವೃದ್ಧಿ ಹೊಂದ್ತವೆ, ಜನಗಳು ಒಂದಷ್ಟು ಸಮೃದ್ಧವಾಗಿ ಬದುಕ್ತಾರೆ ಸರ್. ಖಂಡಿತವಾಗ್ಲು ನೀವು ಹೇಳಿದ್ದು ಸತ್ಯ. ಹೌದು. ಇನ್ನೊಂದು ಕೃಷಿಗೆ ಸಂಬಂಧಪಟ್ಟಿದ್ದೆ, ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಆದೇಶಿಸಿದ್ರೂ ಕೂಡ ಖರೀದಿ ಕೇಂದ್ರಗಳು ಆರಂಭ ಆಗಿಲ್ಲ. ರೈತರು ಜೋಳವನ್ನು ತಗೊಂಡು ಎಲ್ಲಿಗೆ ಹೋಗಬೇಕು ಸರ್? ರಾಜ್ಯಾದ್ಯಂತ ರೈತರ ಹೋರಾಟ ಇದು ತೀವ್ರವಾಗಿದೆ. ಕೊಪ್ಪಳ, ಗದಗ, ಹಾವೇರಿ, ಚಿತ್ರದುರ್ಗ ಇವೆಲ್ಲ ಕಡೆ ಮಂಗಳವಾರ ಬೆಳಗ್ಗೆಯಿಂದ ರೈತರ ಪ್ರತಿಭಟನೆ ಆಗ್ತಿದೆ. ಕೂಡಲೇ ಖರೀದಿ ಕೇಂದ್ರ ಆರಂಭಿಸೋದಕ್ಕೆ ಸರ್ಕಾರ ಒತ್ತಾಯ. ಈ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಮಧ್ಯದಲ್ಲಿ ರೈತರು ಸರ್ ಇವೆಲ್ಲ ನೋಡಿ, ಯಾವತ್ತೇ ಆಗ್ಲಿ ಬಲಿ ಆಗ್ತಾ ಇರೋನು ರೈತ ಸರ್. ಇವತ್ ನೋಡಿ, ನಾವು ನುಗ್ಗೆಕಾಯಿಗೆ 500 ರೂಪಾಯಿ ಸಿಕ್ತು ಗ್ರಾಹಕಂಗ್ ಕಷ್ಟ ಅಂತ ಇದೀವಿ ಸರ್. ಇದೆಲ್ಲ ದಳ್ಳಾಳಿಗಳದು ಒಂದಷ್ಟು ತುಂಬಾ ಬುದ್ಧಿವಂತಿಕೆ ಆಟಗಳಿವೆಲ್ಲ, ತುಂಬಾ ಬುದ್ಧಿವಂತ ಆಟಗಳು. ಯಾಕಂದ್ರೆ ಅವನ್ ಇವತ್ತು ಯಾವ್ದೇ ಒಂದಷ್ಟು ತಗೊಂಡು ಅವನು ಸೇಲ್ ಮಾಡ್ದಲೇ ಇದ್ರೆ ಯಾರೋ ತಗೊಂಡ್ರೆ ರೇಟ್ ಕಡಿಮೆ ಆಗ್ತದೆ, ತಗೊಂತಾನೆ, ಶೇಖರಣೆ ಮಾಡಿ ಇಟ್ಕೊಂತಾನೆ, ಆಚೆಗೆ ಕೊಡೋದಿಲ್ಲ. ಯಾವತ್ತು ರೇಟ್ ಜಾಸ್ತಿ ಆಯ್ತದ ಆಚೆಗೆ ಕೊಡ್ತಾನೆ. ಅವನು ಯಾವ ಸರ್ಕಾರ ಹೇಳಿದ್ರು ಕೇಳ್ತಾ ಇಲ್ಲ. ಅಷ್ಟ್ರ ಮಟ್ಟಿಗೆ ಒಂದಷ್ಟು ಆ ಮಧ್ಯವರ್ತಿಗಳು ಬೆಳೆದ್ ನಿಂತು ನೋಡಿ, ಸರ್ಕಾರ ಒತ್ತಾಯ ಮಾಡ್ತಾ ಇದೆ. ಹೌದು ಅಲ್ವೋ? ಪತ್ರಿಕೆಯಲ್ಲಿ ಹೇಳಿದೆ.
ಸರ್ಕಾರ ಒತ್ತಾಯ ಮಾಡಿದ್ರು ತಗಂತ ಇಲ್ಲ ಅಂದ್ರೆ ಅವನು ಸರ್ಕಾರವನ್ನು ಮೀರಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಎಲ್ಲಿ ಯಾವ ಮಟ್ಟಕ್ಕೆ ರೈತರನ್ನ ಹಿಂಡ್ತಾ ಇದ್ದಾರೆ ಸರ್. ಸರ್ಕಾರ ಆದೇಶ ಕೊಟ್ಟಿದೆ, ಮೆಕ್ಕೆಜೋಳವನ್ನ ರೈತರಿಗೆ ಹೌದು. ಖರೀದಿ ಮಾಡಬೇಕು. ಅದು ತೆಗೆದುಕೊಳ್ಳೋದ್ರ ಮೇಲೆ ಕ್ರಮಗಳಾಗಬೇಕು, ಆವಾಗ ಅದರಲ್ಲಿ ಕೆಲಸಗಳಾಗ್ತದೆ. ಹೌದು. ಸರ್ ರೈತರಿಗೂ ನೋಡಿ ಇಂಥ ವಿಪರೀತಗಳು ಇಂಥ ಘಟನೆಗಳು ನಡೆದಾಗಲೇ ರೈತರಿಗೆ ಆತ್ಮಹತ್ಯೆಗಳು ಆಗುವಂತದ್ದು. ಯಾಕಂದ್ರೆ ಒತ್ತಡ ಸರ್, ಒಬ್ಬ ರೈತ ಅವ್ನು ಇಡೀ ವರ್ಷದ ವ್ಯವಹಾರಗಳನ್ನ ಮಾಡ್ಕೊಂಡ್ಬರೋದು ಈ ಬೆಳೆ ನೆಚ್ಕೊಂಡು. ನಿಜ. ಅವನು ಒಂದಷ್ಟು ಟೈಮ್ ಕೊಟ್ಟಿರ್ತಾನೆ, ಈ ತಿಂಗಳಿಗೆ ನನ್ ಬೆಳೆ ಹೋಗುತ್ತಪ್ಪ, ನಾನ್ ನಿನ್ ವ್ಯವಹಾರ ತೀರಿಸ್ತೀನಿ, ಅಥವಾ ಮಕ್ಳು ಮದುವೆ ಮಾಡೋದು, ಓದ್ಸೋದು, ಬರ್ಸೋದು, ಏನೋ ಒಂದಷ್ಟು ಇರ್ತದೆ. ಇವ್ರ ಆ ಟೈಮಿಗೆ ತಗೊಂಡು ಅವ್ನಿಗೆ ಕೊಡ್ದಲ್ಲಿ ಇದ್ರಾಗ ಅವ್ನು ಕಷ್ಟಪಟ್ಟಿರೋದಕ್ಕೆ ಅವನಿಗೆ ಸರ್ ತುಂಬಾ ಮಾನಕಂಜ ಅಂತ ಮುಗ್ಧ ಜೀವಿಗಳು ಏನಾದ್ರು ಇದ್ರೆ ಇವತ್ತು ಹಳ್ಳಿಗಳಿರ್ಲ ಇರುವಂತ ರೈತ ಬದುಕು ಮಾಡ್ತಾ ಇರೋಂಥವ್ರು ಸರ್. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅದಕ್ಕೆ ನೊಂದಷ್ಟು ಅದಕ್ಕೆ ಎದರದಷ್ಟು ಇನ್ಯಾವ್ದಕ್ಕೆ ಎದರಲ್ಲ ಸರ್. ನೀನ್ ಹೊಡಿತಿ ಅಂತ ಬಂದ್ರೆ ಬಾ ನೋಡ್ತೀನಿ ಅಂತಾರೆ. ಬಟ್ ಮರ್ಯಾದೆ ಮಾನ ಅಂದ್ರೆ ಸರ್ ಇವ್ರ ಹಿಂಗ್ ಮಾಡ್ಕೊಂಡ್ ಬಂದ್ರೆ ಅವ್ರು ಬೆಳೆದ ಬೆಳೆನ ಸರ್ಕಾರ ಆದೇಶ ಕೊಟ್ರು ಮಾಡ್ತಾ ಇಲ್ಲ ಅಂದ್ರೆ ಅವನು ಮಾನವಾಗಿ ಬದುಕೋದ್ ಹೆಂಗೆ ಸರ್? ಅವ್ನ ಕಷ್ಟಗಳು ತೀರೋದ್ ಹೆಂಗೆ? ಖಂಡಿತ ನಿಜ. ಇದು ನಿಜವಾಗ್ಲೂ ದುರಂತದ ಕತೆ, ದುರಂತದ ಆಟಗಳು ಇವೆಲ್ಲ. So, ಇವೆಲ್ಲ ಇದಕ್ಕೆಲ್ಲ ಕ್ರಮ ತಗೊಳ್ಬೇಕು ಅಂದ್ರೆ ಸರ್ಕಾರದವರೇ ತಗೋಬೇಕು, ಅದಕ್ಕೊಂದು ಕಾನೂನು ರೂಪ. ಒಂದು ಕ್ರಮ ಸರ್ ತಗೊಳ್ಬೇಕು. ಖಂಡಿತ ಮಾಡ್ಬೇಕು. ನೋಡಿ ರೈತ ಬೆಳೆದಕ್ಕೆ ರೈತನೇ ಬೆಲೆ ಕಟ್ಟಂಗ ಆಗ್ಬೇಕು ಸರ್. ನೀವು ₹1 ಶಾಂಪ್ ಮಾಡಿದ್ರೆ ಕಂಪ್ನಿ ಬೆಲೆ ಕೊಟ್ಟು ಕಳ್ಸುತ್ತೆ. ನಾವಿವತ್ತು ತುಂಬಾ ಅಗತ್ಯವಾದ ವಸ್ತುಗಳನ್ನ ರೈತ ಮಾಡಿಕೊಟ್ರಿ. ಇವತ್ತು ರೈತ ಏನಾದ್ರೂ 1 ವರ್ಷ ರಜಾ ಹಾಕಿ ಸುಮ್ನೆ ಅವನು ನಮ್ಮಂಗ ಆನಂದವಾಗಿ ಕೂತ್ಕೊಂಡ್ರೆ ಏನ್ ತಿಂತೀರಿ? ಅವನ್ ಬೆಳೆದಿದ್ ಬೆಳೆಗೆ ಯಾಕೆ ಅವನಿಗೆ ಬೆಲೆ ಕಟ್ಟೋ ತರದ್ದು ಒಂದಷ್ಟು ಮಾಡ್ಬಾರ್ದು? ಅವ್ನ್ ಕಟ್ಟಿದ್ ಬೆಳೆ ಅವ್ನ್ ಕಟ್ಟಿ ಈ ಬೆಲೆಗೆ ನಾನು ಕೊಡ್ತೀನಿ ಅಂತ ಕೊಟ್ಟಿದ್ರೆ ಖಂಡಿತವಾಗ್ಲೂ ಎಲ್ರು ಅವ್ನ ಬೆಲೆಗೆ ತಗೊಂಡವ್ರು ಸರ್. ನೋಡಿ ಈಗ ಅವತ್ತು ಅವನಿಗೆ ಬೆಲೆ ಕಟ್ಟೋ ಶಕ್ತಿನೂ ಇಲ್ಲ. ಅವನಿಗೆ ತಗೊಳ್ಳಿ ನಾನ್ ಮಾರಿದೀನಿ ಅಂದ್ರು ತಗಂತಲ್ಲ. ಸರ್ಕಾರಗಳ ಆದೇಶ ಕೊಟ್ರು ಇವ್ರು ಮಧ್ಯವರ್ತಿಗಳು ಅವ್ರು ಬದುಕ್ಲಿಕ್ಕೆ, ಅವ್ರು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅವ್ರು ಒಂದಷ್ಟು ಇದ್ ಮಾಡೋದಿಕ್ಕೆ ರೈತ ಇವತ್ತು ಕಷ್ಟಪಟ್ಟು ಹೋರಾಟ ಮಾಡ್ತಿದ್ದಾನೆ ಸರ್. ಇದು ಇವತ್ತಿನ ಸ್ಥಿತಿಗತಿ. ಖಂಡಿತ ಇದು. ಇನ್ನ ಮುಂದಿನ ಸುದ್ದಿ ನೋಡೋದಾದ್ರೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಸಂತಸ ಸುದ್ದಿ ಇದೆ. ಪಠ್ಯ ಪುಸ್ತಕದ ಜೊತೆಗೆ ಒಂದು ನೋಟ್ ಬುಕ್ ಕೂಡ ಉಚಿತವಾಗಿ ಕೊಡ್ತಿದ್ದಾರೆ. 38 ಲಕ್ಷ ಮಕ್ಕಳಿಗೆ ನೋಟ್ ಬುಕ್ ವಿತರಣೆ ಅಂತ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಇನ್ನೊಂದು ಸಮಾಚಾರ, ಇನ್ನೊಂದು ಸುದ್ದಿ ಏನು ಅಂದ್ರೆ, ಸದ್ದಿಲ್ಲದೆ ಕೋಡಿಮಠಕ್ಕೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಶ್ರೀಗಳೊಂದಿಗೆ 1 ಗಂಟೆಗೂ ಹೆಚ್ಚು ಕಾಲ ಗೋಪ್ಯ ಮಾತುಕತೆ. ಹಾಸನ ಜಿಲ್ಲೆಯ ಸ್ಥಳೀಯ ಮುಖಂಡರಿಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಪರಮೇಶ್ವರ್ ಭೇಟಿ ಬಗ್ಗೆ ಮಾಹಿತಿನೇ ಇಲ್ಲ. ಅಲ್ಲ ಏನಾಗಿದೆ ನನ್ಗನ್ಸದು ಎಲ್ಲ ಒಂದಷ್ಟು ಭವಿಷ್ಯದಿಂದನೇ ಹೋಗ್ಬಿಟ್ರ ಅಂತ. ಅವರ ಒಂದು ಕೆಲ್ಸದ ಬಗ್ಗೆ, ಅವರ ಶಕ್ತಿ ಬಗ್ಗೆ ಇಲ್ದಲೆ ಒಂದಷ್ಟು ಭವಿಷ್ಯದ ಮೊರೆ ಹೋಗಿ ಇದೇನ್ ಇದೆಲ್ಲ ಭವಿಷ್ಯ ಹಂಗೆ ಆಗತ್ತಾ ಅಂತ. ರಾಜಕೀಯ ದುಂಬರಾಟ ಅಂತಾನೆ ಕರೆಯೋದು. ಒಬ್ಬೊಬ್ರು ಮಾಡೋದನ್ನು ನೋಡಿ, ನಾವು ಅದ್ರ ಬಗ್ಗೆನೂ ಮಾತಾಡ್ಬೇಕು ಅಂತಂದ್ರೆ, ಈ ಮಠಗಳು ಹೌದು ರಾಜಕೀಯಕ್ಕೆ ಬರಬಾರ್ದು. ಹೌದು, ಇವರು ರಾಜಕೀಯಕ್ಕೆ ಬಂದು ಎಲ್ಲಾ ಜಾತಿಗೂ ಒಂದು ಮಠಗಳು, ಖಂಡಿತ ಎಲ್ಲರೂ ಆ ಮಠದವರು ನಮ್ಮ ನಾಯಕನೇ ಮುಖ್ಯಮಂತ್ರಿ ಆಗಬೇಕು. ಇದೆಲ್ಲ ಎಷ್ಟರ ಮಟ್ಟಿಗೆ ಸರ್ ಇದು ನಾವು ಅವ್ರ ಬೆಲೆ ಅವರು ಕಡಿಮೆ ಮಾಡ್ಕೊಳ್ತಾ ಇರೋಂಥದ್ದು. ಇದು ಖಂಡಿತವಾಗ್ಲು ಎಲ್ರಿಗೂ ಏನ್ ಅರ್ಥ ಆಗಲ್ಲ ಅಂತಲ್ಲ. ಇವತ್ತು ಯಾರು ಸ್ವಾಮೀಜಿ ಬಂದು ಹೇಳ್ಬಿಟ್ರು ಯಾರು ಬಂದು ಓಟ್ ಹಾಕಲ್ಲ ಸರ್, ಅವ್ರು ಅನ್ಕೊಂಡವ್ರೆ. ಬಟ್ ಇವ್ರು ನಾನ್ ಯಾಕೆ ಸರ್, ಒಂದ್ ಕಾಲದಲ್ಲಿ ಇತ್ತು, ಒಬ್ಬ ಸ್ವಾಮೀಜಿ ಹೇಳಿದ್ರು, ಒಬ್ಬ ಗುರು ಹೇಳಿದ್ರೆ ಇಡೀ ಅಷ್ಟು ಜನ ತಲೆಬಾಗಿ ನಡ್ಕೊಳಂತದ್ದು. ಯಾಕಂದ್ರೆ ಅವ್ರ ಹಂಗ್ ಬಾಳ್ತಿದ್ರು. ಹೌದು. ಈಗಿನ ಕತೆ ಹೆಂಗಾಗಿದೆ, ಹೋರಾಟಕ್ಕೆ ಬಂದು ನಿಂತ್ಕಂತೀರಿ ಅಂದ್ರೆ ಸರ್ ಸ್ವಾಮೀಜಿ ಕೆಲಸ ಏನು ಸರ್? ಸ್ವಾಮೀಜಿ ಕೆಲಸ ಧರ್ಮವನ್ನ ಪಾಲಿಸ್ಕೊಂಡು ಧರ್ಮದ ಅಂದ್ರೆ ಮನುಷ್ಯ ನಿನ್ನಲ್ಲಿ ಏನಾದ್ರೂ ಇದ್ರೆ ನಿನ್ನನ್ನ ನೀನು ಒಳಗಣ್ಣ ತೆರೆದು ನೋಡ್ಕೋ. ನೀನು ಅಂದ್ರೆ ಏನು, ನೀನ್ ಏನಕ್ ಬಂದಿದ್ಯಾ ಭೂಮಿಗೆ, ಏನ್ ಮಾಡ್ಬೇಕು, ನಿನ್ನ ಕೆಲಸವನ್ನ ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಹೋಗು. ಅದರದೇ ಆದ ಒಂದು, ಈಗ ಏನಾಯ್ತು ಅಂದ್ರೆ ಸರ್, ಸಮಾಜದ ಮೇಷ್ಟ್ರು ಒಬ್ರು ಇರ್ತಾರೆ, ಸ್ಕೂಲಲ್ಲಿ ವಿಜ್ಞಾನದ ಮೇಷ್ಟ್ರು ಇರ್ತಾರೆ, ಗಣಿತ ಮೇಷ್ಟ್ರು ಇರ್ತಾರೆ, ಸ್ಪೋರ್ಟ್ಸ್ಗೂ ಒಬ್ರು ಮೇಷ್ಟ್ರು ಇರ್ತಾರೆ. ಸರ್ ಈ ವರ್ಷ ಯಾರು ಸ್ಪೋರ್ಟ್ಸ್ ಆಡ್ಬೇಕು, ಯಾರು ಕಬಡ್ಡಿ ಆಡ್ಬೇಕು, ಯಾರು ವಾಲಿಬಾಲ್ ಆಡ್ಬೇಕು ಅಂತ ನಿರ್ಧಾರ ಮಾಡಕ್ಕೆ ಸ್ಪೋರ್ಟ್ಸ್ ಟೀಚರ್ ಇರ್ತಾರೆ. ನಿನ್ ವಿಜ್ಞಾನ ಟೀಚರ್ ಹೇಳ್ಬಿಟ್ಟು ಇವನ್ನೇ ನಾನು ಕಬಡ್ಡಿ ಆಡ್ಸಿ ಇವ್ನ ಅಂತಂದ್ರೆ ಅವನಿಲ್ಲ ವಿಜ್ಞಾನ ಟೀಚರ್ ಮಗ ಆಗಿರ್ತಾನೆ, ಸಂಬಂಧಿಕ ಆಗಿರ್ತಾನೆ, ಅಥವಾ ಏನೋ ಸಂಬಂಧ ಇರ್ತದೆ. ಇಲ್ಲ ವಿಜ್ಞಾನ ಟೀಚರ್ ಯಾಕೆ ಹೇಳ್ಬೇಕು, ಸಮಾಜ ಟೀಚರ್ ಯಾಕೆ ಹೇಳ್ಬೇಕು? ಇದು ಹಂಗಿದೆ ಸರ್ ವ್ಯವಸ್ಥೆ. ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ರಾಜಕೀಯ ತಜ್ಞರು ಹೇಳ್ಬೇಕು ಸರ್. ನೀವ್ ಹೋಗಿ ಹೇಳ್ತೀರ ನಿಮ್ಗೂ ಅವ್ರಿಗೇನೋ ಸಂಬಂಧ ಇದೆಯಲ್ಲ, ಅವ್ರು ನಿಮ್ ಸಂಬಂಧಿ ಆಗಿರ್ತಾರೆ ಅಥವಾ ನಿಮ್ ಜಾತಿ ಆಗಿರ್ತಾರೆ. ಈ ವಿಚಾರದಲ್ಲಿ ನೋಡಿ, ನೀವು ಧರ್ಮದ ವಿಚಾರದಲ್ಲಿ ರಾಜಕಾರಣಿಗಳನ್ನ ಮಾಡ್ತೀರಂದ್ರೆ ಅಂದ್ರೆ ರಾಜಕೀಯ ಅನ್ನುವಂಥದ್ದು ಮಠಗಳಿಂದ ದೂರ ಇರಬೇಕು ಅಲ್ವಾ?
ಮಠಗಳಿಂದ ದೂರ ಇಲ್ಲ ಇರಲ್ಲ. ಸರ್, ಮಠಗಳು ರಾಜಕೀಯದಿಂದ ದೂರ ಇರಬೇಕು. ಆವಾಗ ಎರಡು ರಾಜಕಾರಣದವ್ರು ಎಲ್ಲ ತಕ್ಕ ಹೋಗ್ತಾರೆ, ಅವ್ರು ಹೋಗ್ಬೇಕು. ಅಂದ್ರೆ ಆಶೀರ್ವಾದ ಮಾಡಬಹುದು ಅಷ್ಟೇ. ಅಷ್ಟೇ. ಅದಕ್ಕಿಂತ ಆಚೆಗೆ ರಾಜಕೀಯ ಮಾತಾಡಬಾರದು. ಖಂಡಿತ. ಅವರು ಹೋರಾಟಕ್ಕೆ ಇಳಿತೀವಿ ಅಂದ್ರೆ ಎಂಥ ಹೀನ. ಅವ್ರು ಮಾಡೋ ಕೆಲ್ಸಗಳ ದಾರಿನೇ ಬೇರೆ ಸರ್. ಹೌದು, ಅದು ತುಂಬಾ ಅವಶ್ಯಕತೆ, ಅದು ನಮ್ಮ ಭಾರತ ದೇಶಕ್ಕಂತೂ ತುಂಬಾ ಅವಶ್ಯಕತೆ. ಬಟ್ ಈ ತರ ಕೆಲಸ ಮಾಡಿದ್ರೆ ಖಂಡಿತ ಅವಶ್ಯಕತೆ ಇರೋದಿಲ್ಲ. ಅವ್ರು ಮಾಡಬೇಕಾದ ದಾರಿನೇ ಬೇರೆ, ಮಾರ್ಗಗಳೇ ಬೇರೆ. ಸರಿಯಾದ ಜನ ಸರಿಯಾದ ದಾರಿಯಲ್ಲಿ ನಡೆಯುವಾಗ ನೋಡ್ಬೇಕೆ ಹೊರತು ಹೌದು. ಅದಕ್ಕೆ ಬೇಕಾದಂತ ಮಾರ್ಗದರ್ಶನ ಮಾಡಬೇಕು. ನಿಜ ಸರ್, ಇಷ್ಟೊಂದೆಲ್ಲ ದುರಾಚಾರಗಳು ಮಾಡುವಂತದ್ದು, ಅನಾಚಾರಗಳು ಮಾಡುತ್ತಾ ಇರುವಂತದ್ದು ರಾಜಕಾರಣಗಳಲ್ಲಿ ಸುಮಾರು ಜನ ಒಂದಷ್ಟು ಅದ್ರದ್ದು ಶಿಕ್ಷಣ ಅನುಭವಿಸಿದ್ದಾರೆ. ಅದನ್ನೆಲ್ಲ ಪತ್ರಿಕೆಯಲ್ಲೂ ನೋಡ್ತಿರ್ತೀವಿ, ಒಂದಷ್ಟು ನಾವು ಟಿವಿನಲ್ಲಿ ನೋಡ್ತೇವೆ. ಯಾವ ಒಬ್ಬ ಸ್ವಾಮೀಜಿ ಅದನ್ನ ಕಣ್ಸಿದಾರೆ ಸರ್ ವೇದಿಕೆ ಮೇಲೆ ನಿಂತ್ಕೊಂಡು? ಸ್ವಾಮೀಜಿ ಮತ್ತೆ ಏನ್ ಕೆಲ್ಸ? ನೀವು ಖಂಡಿಸ್ತಲ್ಲ, ನೀವು ಬನ್ನಿ ನಾನ್ ನಿಮ್ ಪರವಾಗಿ ನಿಂತ್ಕಂತೀನಿ, ನಿಮ್ ಪರವಾಗಿ ಇವತ್ತು ನಾನು ಮಾತಾಡ್ತೀನಿ, ಹೋರಾಡ್ತೀನಿ ಅಂದ್ರೆ ಯಾಕೆ ಸ್ವಾಮೀಜಿಗೆ ಎಲ್ಲಿ ಗೌರವ ಇರ್ತದೆ ಸರ್? ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮಂಗೆ ಗೌರವ ಕೊಡ್ತಾ ಇಲ್ಲ ಮಕ್ಕಳು, ಸ್ವಾಮೀಜಿಗೆ ಕೊಡ್ತಾರ. ಅದು ಹಿಂಗ್ ಮಾಡಿದ್ರೆ ನಿಜವಾಗ್ಲೂ ಅವ್ರ ತನ ಅವ್ರು ಕಳ್ಕಂತಿದ್ದಾರೆ ಸರ್. ಹೌದು. ಯೋಗೇಶ್, ಮತ್ತೆ ನಿಮ್ಮ ಯಾವ ವಿಷಯ ಇದೆ ಮಾತಾಡ್ಲಿಕ್ಕೆ? ಸುದ್ದಿ, ಯಾವ್ದಾರ ಸುದ್ದಿ ಬಗ್ಗೆ ಮಾತಾಡ್ತಿದ್ದೀರಿ ಸರ್? ಅದೇ ರಿಷಬ್ ಶೆಟ್ಟಿ ದೈವಗೆ ಅದು ಏನೋ ಹೀನತೆ ಮಾಡಿದ್ರಂತಲ್ಲ ಸರ್, ಅದ್ರ ಬಗ್ಗೆ ಸರ್. ಹೌದಾ? ಏನು ವಿಷಯ ಅದು? ರಣಬೀರ್ ಕಪೂರ್ ದೈವನ ಆಡ್ಕೊಂಡಿದ್ರಂತ ಸರ್, ಆತರ ಇನ್ಸಿಡೆಂಟ್. ಅವರು ದೈವವನ್ನ ಆಡ್ಕೊಂಡಿದ್ದಾರೆ. ಹೆಣ್ಣು ಅಂದ್ರು ಸರ್, ದೈವ ಅಂದಿಲ್ಲ ಸರ್. ಅದು ವಿಚಾರ ಫುಲ್ ಈಗ ವೈರಲ್ ಆಗ್ತಾ ಇದೆ ಸರ್. ಅದು ವೈರಲ್ ಆಗ್ತದೆ, ಎಲ್ಲ ವಿಷಯಗಳು ವೈರಲ್ ಆಗ್ತವೆ. ಇನ್ನೊಂದು ವಿಷಯ ಏನೆಂದ್ರೆ, ತಂಬಾಕು ಬಳಕೆಯಿಂದ ಜನರನ್ನ ರಕ್ಷಿಸೋಕೆ ಕೇಂದ್ರದ ಒಂದು ಕ್ರಮ ತಗೊಂಡಿದ್ದಾರೆ. ಹೌದು. ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚಿಗೆ ತೆರಿಗೆ. ಆಯ್ತಾ? ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ 2 ಮಸೂದೆಗಳ ಮಂಡನೆ. ತಂಬಾಕು ಉತ್ಪನ್ನಗಳ ಮೇಲೆ GST ಬದಲಾಗಿ ಕೇಂದ್ರೀಯ ಅಬಕಾರಿ ಸುಂಕ ವಿಧಿಸಲಾಗುತ್ತದೆ. ಅಲ್ಲ, ಇದು ನಿಜವಾಗ್ಲೂ ಆಗ್ಬೇಕಾದ ವಿಚಾರ ಸರ್. ಒಂದು ಮಾತಿದೆ, ಒಳ್ಳೇದನ್ನ ಕಾಣಂಗ್ ಮಾಡು, ಕೆಟ್ಟದನ್ನ ಕಾಣದಂಗ್ ಮಾಡು ಅಂತ. ಹೌದು. ಇವತ್ತೇನಾಗಿದೆ, ನೀವು ಯಾವುದೇ ನೀವು ನೋಡಿ, ಒಂದು ಕಾಲೇಜ್ ವಾತಾವರಣದಲ್ಲಿ ಇವೆಲ್ಲ ಮಾಡಬಾರ್ದು ಅಂತಿದೆ ಸರ್. ಇನ್ನು ಅವ್ನು ಹೈಸ್ಕೂಲ್ PUC ಗೊತ್ತಿಲ್ಲ, ಸಿಗರೇಟ್ ಇಟ್ಕೊಂಡು ನಿಂತಿರ್ತಾನೆ. ಹೌದು. ಹುಡುಗಿರು ಇವಾಗಿನ ಕಾಲದಲ್ಲಿ ಖಂಡಿತವಾಗಿ ನಾವು ಬೆಂಗಳೂರಲ್ಲಿ ನೋಡ್ತೇವೆ. ಹೌದು ಹೌದು ಹೌದು. ನಮ್ಗೆ ಆಶ್ಚರ್ಯ ಆಗ್ಬಿಡ್ತದೆ ನೋಡ್ಲಿಕ್ಕೆ, ಗೌರಮ್ಮನ್ ತರ ಇರ್ತಾರೆ, ಆದ್ರೆ ಸಿಗರೇಟ್ ಕೈಯಲ್ಲಿ ಇರುತ್ತೆ ಬೆರಳಲ್ಲಿ. ಏನಾಗುತ್ತೆ ಸರ್, ಇದು ಅವ್ರಿಗೇನೋ ಒಂದಷ್ಟು ಚಟ ಅಂತ ಅನ್ಸುತ್ತೆ, ಒಂದು ವಯಸ್ಸು, ಒಂದು ಇದು ಮಾಡ್ತಾರೆ. ಮುಂದಿನ ಅವರ ಭವಿಷ್ಯ, ಮುಂದಿನ ಜನರೇಷನ್. ಸರ್, ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ, ನೀವು ಸಾರಾಸಗಟಾಗಿ ಇದನ್ನ ತೆಗೆದೇ ಹಾಕ್ಬಿಟ್ರೆ ಹೇಗೆ? ನಾನು ಹೇಳೋದು, ಇದರಿಂದ ದುಡ್ಡು ಬರುತ್ತೆ, ಹಣಕಾಸು ಬರುತ್ತೆ, ಮತ್ತಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಅಂತ ಹೇಳೋರು, ಇದರಿಂದ ದುಷ್ಪರಿಣಾಮ ಅಂತ ಇದೆಯಲ್ಲ, ಎಲ್ಲರಿಗೂ ಇದನ್ನ ಸಿಗದೇ ಇರೋ ಹಾಗೆ ಯಾಕೆ ಮಾಡಲ್ಲ? ಡ್ರಗ್ಸ್ ನ ಸಿಗದೇ ಇರೋ ಹಾಗೆ ಯಾಕೆ ಮಾಡಲ್ಲ? ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಯಾರು ಯಾರೇ ಆಗ್ಲಿ ಇದರಿಂದ ದುಡ್ಡು ಬರುತ್ತೆ ಅಂತ. ಇವಾಗ ಆಲ್ಕೋಹಾಲು ಅಷ್ಟೇ. ಹೌದು ಹೌದು. ಅದೊಂದು ದೊಡ್ಡ ಸರ್ಕಾರಕ್ಕೆ ಅದೇ ಸರ್, ಖಂಡಿತ ನೀವ್ ಹೇಳೋದು 100% ಸತ್ಯ. ಇದನ್ನ ತೆಗ್ದಾಕಂಗ್ ಯಾಕೆ ಮಾಡ್ಬಾರ್ದು? ಇದು ಇಲ್ದಲೆ ಬದುಕ್ಬೋದು, ಬದುಕಕ್ಕಾಗಲ್ವಾ? ಕೊರೋನಾ 2 ವರ್ಷ ನಮಗೆ ಕಲ್ಸಿಲ್ವಾ? ಯಾರು ಎಣ್ಣೆ ಸಿಗರೇಟ್ ಸಿಕ್ತಿತ್ತು, ಎಲ್ಲಿ ತಂಬಾಕ್ ಸಿಕ್ತಿತ್ತು, ಎಲ್ಲಿ ಎಣ್ಣೆ ಸಿಗ್ತಾ ಇತ್ತು ಕುಡಿಯೋರಿಗೆ ಜನಕ್ಕೆ? ಕಲ್ಸಿಲ್ವಾ? ಯಾಕೆ ಸರ್? ಕರೆಕ್ಟ್ ಇದು. ನೀವು ನೋಡಿ ಎಂತ ವಿಚಾರ ನೀವ್ ಹೇಳಿದ್ದು ಅಂದ್ರೆ, ಯಾಕೆ ಇದು ದುರ್ದಂಗೆ ಸಿಗದೆ ಇಲ್ದಂಗೆ ಯಾಕೆ ಮಾಡ್ತಾ ಇಲ್ಲ? ನಾನು ಯೋಚನೆ ಮಾಡೋ ನಿಟ್ಟು ಇದ್ದೇನೆ. ಹೌದು. ನಮಗೆ ಯಾಕೆ ಸಿಗದೆ ಇರೋ ತರ ಮಾಡಬಹುದು? ಕರೋನಾ ನಮಗೆ ಕಲ್ಸಿಲ್ವಾ? ನೀವು ಹೇಳಿದ್ರೆ ಖಂಡಿತ ಸರ್, ಏನಿಲ್ಲ ಅಂದ್ರೂ ಜೀವನಕ್ಕೆ ಪಾಠ ಕಲಿಸ್ಕೊಟ್ಟು ನಿಜವಾದ ನಿಮ್ಮ ಯೋಚನೆ ಅಥವಾ ಆಗ್ಲಿ, ನಿಮ್ಮ ಇದು ಅದನ್ನ ಒಳ್ಳೇದ್ ಮಾಡ್ಬೇಕು ಅಂತ ಅಲ್ಲ. ಹೌದು. ಇನ್ನೊಂದಷ್ಟು ಹೆಚ್ಚು ನಮಗೆ ತಗಂಬೇಕದು, ತಗಬೇಕು. ನಮ್ಮಲ್ಲಿ ನಾವು ಫಸ್ಟ್ ಅಳವಡಿಸ್ಬೇಕು. ಬೇರೆಯವ್ರಿಗೆ ಹೇಳುವ ಮುಂಚೆ ನಮ್ಮನ್ನ ಪ್ರತಿಯೊಬ್ರು ಮಾಡಿದ್ರು ಬಿಡ್ತಾರ? ಖಂಡಿತ ಬಿಡಲ್ಲ, ಖಂಡಿತ ಬಿಡಲ್ಲ. ಮತ್ತೆ ಸಿಕ್ಕ ಹಾಗೆ ಮಾಡಿ. ಹೌದು. ನಮ್ ಕಡೆಗೊಂದು ಅಬಕಾರಿ ಇಲಾಖೆಯಿಂದ ತಂಬಾಕುಗಳಿಂದ ಹೆಚ್ಚು ತೆರಿಗೆ ಬೇಕು. ಹೌದು, ಖಂಡಿತ ಹಾಗೆ ಮಾಡ್ತಾರೆ. ಇವ್ರಿಗೆ ನಿಜವಾಗ್ಲೂ ಆ ಇಂಟ್ರೆಸ್ಟ್ ಇದೆಯಾ? ಜನರಿಗೆ ಒಳ್ಳೆ ಮಾಡೋ ಇಂಟ್ರೆಸ್ಟ್ ಇದೆಯಾ? ತಂಬಾಕಿನಿಂದ ಆರೋಗ್ಯ ಹಾಳಾಗೋಗುತ್ತೆ, ನಾಳೆಯಿಂದ ಅದನ್ನ ನಿಷೇಧಿಸಲಾಗಿದೆ ಅಂತ ಒಂದೇನಾದ್ರು ಹೇಳಿ ನೋಡ. ಹೇಳಕ್ ಸಾಧ್ಯನೇ ಇಲ್ಲ, ಅವ್ರಿಗೆ ಇನ್ಕಮ್ ಬರೋದೇ ಅಲ್ಲೆಲ್ಲ. ಆಲ್ಕೋಹಾಲ್ ಇಂದ ನಿಮ್ಮ ದೇಹಕ್ಕೆ ತೊಂದರೆ ಆಗಿದೆ, ಗಾಂಧೀಜಿಯವರು ಕುಡಿತಾ ಬಿಟ್ಬಿಡಿ ಅಂತ. ಬಿಟ್ಬಿಡಿ ಅಂದ್ರೆ ಯಾರು ಬಿಡ್ತಾರೆ? ಹೌದು. ಸಿಗದೆ ಇರೋ ಹಾಗೆ ಮಾಡಕ್ಕೆ ನಿಮ್ಮ ಕೈಲಿ ಸಾಧ್ಯತೆ ಇದೆಯಾ?
ಖಂಡಿತ ಇಲ್ಲ. ಸರ್ ಅದನ್ನ ಊಟ ಬಾಳ ನಾಟಕ. ಹೌದು ಅದನ್ನ ಬಳಸ್ತಲೇ ನಾವು ಜೀವನ ಮಾಡ್ಬೋದು ಅನ್ನೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ಮುಂದೆ ಬಂದು ಡೆಮೋ ಕೊಟ್ಟು ಹೋಗಿದೆ ಕೊರೋನಾ. ಆದ್ರಿಂದ ಜನರೇ ಸ್ವಯಂ ನಿರ್ಧಾರ ತಗೋಬೇಕು, ನಾವು ಅದನ್ನು ತಗೊಳ್ಳಲ್ಲ ಅಂತ. ಆಗಲ್ಲ ಸರ್. ಹ್ಮ್. ನಮ್ ಕಡೆಗೆ ಒಂದ್ ಗಾದೆ ಹೇಳ್ತಾರೆ, ಗಡಿಗೆಗೆ ಎಣ್ಣಿದ್ರೆ ಗರ್ತಿಗೆ ನಿಂತ್ ಬರಲ್ಲ ಅಂತ. ಹಂಗೆ ನಿಮ್ ಮಗ್ಲೇ ಸಿಗ್ತೈತೆ ಅನ್ನುವಾಗ ಚಟ ಕಲ್ತಿರೋರು ಹೆಂಗ್ ಬಿಡ್ತಾರೆ ಸರ್? ಸೆಳಿತದೆ. ಸಿಗ್ದಲ್ಲೇ ಇದ್ರೆ ನಿಜವಾಗ್ಲೂ ಬದುಕ್ತಾರೆ. ಅಲ್ವಾ? ಹ್ಮ್ ಹ್ಮ್. ಸರ್ಕಾರ ಯಾಕೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಲ್ಲ? ತೆರಿಗೆ ಸಿಗುತ್ತಲ್ಲ. ಹೌದು ಸರ್ಕಾರಕ್ಕೆ ಆದ್ಯತೆ ಇದು ಜಾಸ್ತಿ ದುಡ್ಡು ಹೌದೌದು. ಇದು ಸಾವಿರಾರು ಕೋಟಿ ಅಬಕಾರಿ ಇಲಾಖೆಯಿಂದ ನಿಮ್ಗೆ ತೆರಿಗೆ ತೆರಿಗೆ ಬರುತ್ತೆ ಅಂದ್ರೆ ಬಿಡ್ತಾರ. ಕುಡೀರಿ 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 ಅಂತ. ಮತ್ತೆ ಗಲ್ಲಿಗೆ 10 ಮತ್ತೆ ಟಾರ್ಗೆಟ್ ಜಾಸ್ತಿ ಕೊಟ್ಟಿದಾರಂತೆ ಸರ್. ಆಮೇಲೆ ಹಳ್ಳಿಗಳ Target. ಹಾ. ಇಷ್ಟು ಜಾಸ್ತಿ ಸೇಲ್ ಮಾಡ್ಕೊಡಿ ಅಂತ ಟಾರ್ಗೆಟ್, ಲಾಸ್ಟ್ ಇಯರ್ ಗಿಂತ ಜಾಸ್ತಿ ಟಾರ್ಗೆಟ್ ಸೇಲ್ ಮಾಡ್ಕೊಡ್ಬೇಕು ಅಂತ. ಖಂಡಿತ ಸರ್. ಇದು ಒಂದು ತುಂಬಾ ಗಂಭೀರವಾಗಿ ಇದನ್ನ ವಿಚಾರ ಮಾಡ್ಬೇಕು. ಇದನ್ನ ಯಾಕೆ ಇದನ್ನ ಸಿಗ್ದಲೆ ನಿಲ್ಲಿಸ್ಬಿಟ್ರೆ ಎಷ್ಟೋ ಜನಕ್ಕೆ ಸರ್ ಇವತ್ತು ಮಕ್ಳುಗಳು ದಾರಿ ತಪ್ಪಿದ್ದಾರೆ. ಈ ಸರ್ ಲಾರಿಗಟ್ಲೆ ಗಾಂಜಾ, ಹೌದು, ಲಾರಿಗಟ್ಲೆ ಲೋಡು ಮೊನ್ನೆ ನೋಡಿದ್ ನಾವು. ಅದು ಎಲ್ಲೋ ಒಂದು ವಿಷಯ ಹೌದು ಡ್ರಗ್ಸ್ ಬಗ್ಗೆ ಹೌದು. ತಾರಿಸಿ ಮೇಲೆ ಡ್ರಗ್ಸ್ ಬೆಳೆದಿದ್ದು ಯಾವ್ದೋ ನೋಡಿ ನೋಡಿ. ಹಾ. 11 ತಿಂಗಳಲ್ಲಿ 14 ಕ್ವಿಂಟಲ್ ಡ್ರಗ್ಸ್ ಡ್ರಗ್ಸ್ ಜಪ್ತಿ. 40ಕ್ಕೂ ಹೆಚ್ಚು ವಿದೇಶಿಗರ ಬಂಧನ. ಇದಕ್ಕೇನು ಸರ್ ಕಡಿಮೆ ಅಲ್ಲ ನಾನ್ ಕೇಳೋದು, ವಿದೇಶಿಗರು ಬಂದು ಡ್ರಗ್ಸ್ ಮಾಡ್ತಾವ್ರೆ, ವಿದೇಶದಿಂದ ಬರ್ತಾ ಇದೆ ಅಂದ್ರೆ ನಮ್ಮ ಭದ್ರತಾ ವ್ಯವಸ್ಥೆ ಏನು ಜಳ್ಳಾಗಿ ಹೋಗೈತೆ ಸರ್? ನನಗೆ ಸರ್ ಭಾರತದ ಗಡಿ ಮುಟ್ಟಕ್ಕೆ ವೈರಿ ದೇಶಗಳು ತಡ ನಡುಕ್ತಾವೆ. ಡ್ರಗ್ಸ್ ಬರ್ತೈತೆ ಅಂದ್ರೆ ಏನ್ ಸರ್? ವರ್ಷಾಚರಣೆ ಮೋಜಿಗಾಗಿ ಸಂಗ್ರಹ, ಇನ್ನೇನು ಹ್ಮ್. ವರ್ಷ ಖಂಡಿತ ನೋಡಿ ಅವತ್ ನೋಡ್ಬೇಕು ದುರಂತನ ಇವೆಲ್ಲ. ಹೌದು, ಅವತ್ತು ಈ ದುರಂತ ನೋಡ್ಬೇಕು ಖಂಡಿತವಾಗ್ಲು. ಅವ್ರೆ ಹ್ಮ್. ಇದನ್ನೆಲ್ಲ ತಪ್ಸಕ್ ಆಗದೇ ಇಲ್ವಾ? ಮಾಡಬಹುದು ಸರ್ ಮಾಡ್ಬೋದು. ಆಗದೇ ಇಲ್ಲ ಅನ್ನೋ ಮಾತೇ ಇಲ್ಲ ಸರ್. ಆಗದೇ ಇಲ್ಲ ಅನ್ನೋ ಮಾತೇ ಇಲ್ಲ. ಮಾಡೋರ್ಗ ಮನ್ಸಿಲ್ಲ, ರಾಜಕೀಯದವ್ರು ಮಾಡಕ್ ಬಿಡಲ್ಲ. ಬಿಟ್ರೆ ಅವ್ರಿಗೆ ಬದುಕಿಲ್ಲ. ಬದುಕಿಲ್ಲ ಅಂದ್ರೆ ಅವ್ರ ಏನೇನೋ ಅವ್ರಿಗೆ ಇಷ್ಟ ಬಂದಂಗ ಒಂದಷ್ಟು ಆ ಯೋಜನೆಗಳ ಎಲ್ಲಿ ಅವ್ರದೇ ವೈನ್ ಶಾಪ್ಗಳು ಇರ್ಬೋದು. ಸರ್ ವೈನ್ ಶಾಪ್ ಅಲ್ಲ, ಕಂಪನಿಗಳು. ನಿಮಗೆ ರಾಜಕೀಯದ ಬಗ್ಗೆ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿವೆ. ಹೌದು ಆ ಶುಗರ್ ಫ್ಯಾಕ್ಟರಿಯಿಂದಾನೇ ನಿಮ್ಗೆ ಡಿಸ್ಟಿಲರೀಸ್ ಇರೋದು. ಹೌದು ಆ ಶುಗರ್ ಮೊಲಾಸಿಸ್ ಅಂತ ಏನ್ ಬರುತ್ತಲ್ಲ, ಹೌದು. ಅದನ್ನೇ ಆಲ್ಕೋಹಾಲ್ ತೆಗಿತಾರೆ. ಹೌದು. ಕಾಲೇಜ್ ಅವ್ರದ್ದು ಯಾವ್ದು ಮುಚ್ಚಕ್ ಬಿಡದೇ ಇಲ್ಲ ಇವರು. ಪ್ರೈವೇಟ್ ಹಾಸ್ಪಿಟಲ್ ಅವ್ರದ್ದು ಹೆಚ್ಚು ಇವರು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಅಬಕಾರಿ ಮೇಲೆ ಸುಂಕ ಜಾಸ್ತಿ ಮಾಡ್ತಾರೆ. ಹೌದು. ಇವರು ಕೇಂದ್ರ ಸರ್ಕಾರದವರು ತಂಬಾಕು ಪಾಪ ಎಲ್ಲ ತೊಂದರೆ ಆಗುತ್ತೆ ಜನರಿಗೆ ಅಂದ್ಬಿಟ್ಟು ತಂಬಾಕು ಮೇಲೆ ಇನ್ನೂ ಹೆಚ್ಚು ತೆರಿಗೆ ಹಾಕ್ತಾರೆ. ಹೌದು. ಇದು ಸರಿಯೋ ತಪ್ಪು ದೇವರೇ ಬಲ್ಲ. ಸರಿ ಹೋಗ್ಲಿ ಅಂತ ಆಶಿಸೋಣ. ಇನ್ನ ನಮ್ಮ ಸಮಯ ಮೀರ್ತಿದೆ. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಒಲಿಂಪಿಕ್ ಚಿನ್ನದ ಪದಕ ವಿಜೇತರಿಗೆ 6 ಕೋಟಿ ರು ನಗದನ್ನ ಬಹುಮಾನವಾಗಿ ಘೋಷಿಸಿದ್ದಾರೆ ಸಿದ್ದರಾಮಯ್ಯನವರು. ಹೌದು. ಆಮೇಲೆ 2022 ಮತ್ತು 23ರ ಏಕಲವ್ಯ ಜೀವಮಾನ ಸಾಧನೆ ಕರ್ನಾಟಕ ಖೇಲ್ ರತ್ನ ಮತ್ತು ಕ್ರೀಡಾ ಪೋಷಕ ಪ್ರಶಸ್ತಿಗಳ ಪ್ರಧಾನ ಸಮಾರಂಭದಲ್ಲಿ ಸಿಎಂ ಭಾಷಣ ಮಾಡಿದ್ದಾರೆ. ಹೌದು. ಒಲಿಂಪಿಕ್ ಪದಕ ವಿಜೇತರಿಗೆ 6 ಲಕ್ಷ ನಗದು ಜೊತೆಗೆ ಸರ್ಕಾರಿ ಹುದ್ದೆ ನೀಡೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಸಿಎಂ ಸರ್ ಖಂಡಿತ ನೋಡಿ ತಡಿ, ಇದು ತುಂಬಾ ಒಳ್ಳೆ ಕೆಲಸ ಸರ್. ಇದು ಒಬ್ಬ ಕ್ರೀಡೆಯನ್ನ ಪ್ರೋತ್ಸಾಹ ಅಂತದ್ದು. ಸರ್ ಈ ಕ್ರೀಡೆಗಿರೋ ಆಸಕ್ತಿ ಕಲೆಗೆ ಯಾಕಿಲ್ಲ? ಏನು ಸಾಂಸ್ಕೃತಿಕ ವಿಭಾಗಕ್ಕೆ ಯಾಕಿಲ್ಲ? ಸಾಂಸ್ಕೃತಿಕ ವಿಭಾಗದಲ್ಲಿ ಒಂದಷ್ಟು ಸಾಧನೆ ಮಾಡೋದನ್ನ ಸರ್ಕಾರ ಕೆಲಸ ಯಾವ್ದು ಕೊಡ್ತೀವಿ? ಖಂಡಿತವಾಗ್ಲೂ ಈ ವಿಷಯವನ್ನ ನಾವು ಮಾತಾಡಬೇಕು. ಸಮಯದ ಅಭಾವ. ಖಂಡಿತ. ನಮ್ಮ ಕಾಫಿ ಕಟ್ಟೆ ಸಮಯ ಮುಗೀತಿದೆ, ನೇರ ಪ್ರಸಾರ ಮುಗಿತಾ ಇದೆ. ಮತ್ತೆ ಕಾಫಿ ಕಟ್ಟೆಯಲ್ಲಿ ನಾಳೆ ನಿಮ್ಮ ಮುಂದೆ ಬರ್ತೀವಿ ಹೊಸ ವಿಚಾರಗಳು, ಹೊಸ ಸುದ್ದಿಗಳೊಂದಿಗೆ. ಖಂಡಿತವಾಗ್ಲೂ ನಾವು ಇದನ್ನ ವಿಮರ್ಶೆ ಮಾಡಬೇಕಾಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ವಿಶ್ವಂ ವಾಹಿನಿ.